ಯಕ್ಷ ನೃತ್ಯದೊಂದಿಗೆ ನಮ್ಮನ್ನೆಲ್ಲ ಯಕ್ಷಲೋಕಕ್ಕೆ ಕೊಂಡೊಯ್ದ ಬಾಲ ಪ್ರತಿಭೆಗೆ ಮತ್ತೊಮ್ಮೆ ಪ್ರೀತಿಪೂರ್ವಕ ಚಪ್ಪಾಳಿಯೊಂದಿಗೆ ಅಭಿನಂದನೆಯನ್ನ ಸಲ್ಲಿಸೋಣ. ಸ್ನೇಹಿತರೆ, ಅಂಗೈಯಲ್ಲಿ ಅದೃಷ್ಟ ರೇಖೆಯನ್ನು ಹುಡುಕುವ ಬದಲು ದುಡಿಯುವ ದಾರಿ ಹುಡುಕಿದರೆ ಬದುಕು ಬದಲಾಗುವುದು ಎನ್ನುವಂತೆ ಅದೃಷ್ಟವನ್ನು ಪರೀಕ್ಷಿಸದೆ ದುಡಿತದ ಹಾದಿಯನ್ನು ಕಂಡುಕೊಂಡು ಶ್ರಮ ಜೀವನವನ್ನು ನಡೆಸುತ್ತಿರುವ ಶಾಮಿಯಾನ ಮತ್ತು ಧ್ವನಿ ಬೆಳಕು ಸಂಯೋಜಕರ ಸಂಘದ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಯೊಂದಿಗೆ ಉಪಸ್ಥಿತ ಎಲ್ಲ ಗಣ್ಯರನ್ನು ಸ್ವಾಗತಿಸಲಿದ್ದಾರೆ ಶ್ರೀಯುತ ವಿಠಲ್ ಡಿ ನಾಯ್ಕರವರು. ಹಲೋ, ಎಲ್ಲರಿಗೂ ನಮಸ್ಕಾರ. ಶಾಮಿಯಾನ ಮತ್ತು ಧ್ವನಿ ಬೆಳಕು ಸಂಯೋಜಕರ ಸಂಘ ಕುಮಟಾ ಉತ್ತರ ಕನ್ನಡದ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂಥ ಶ್ರೀ ಎಂ ನಾರಾಯಣ ಸರ್ ಅವರಿಗೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಉತ್ತರ ಕನ್ನಡ ಇವರಿಗೆ ನಮ್ಮ ಸಂಘದ ಎಲ್ಲ ಸದಸ್ಯರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಾನ್ಯರಿಗೆ ಶ್ರೀಯುತ ಅರುಣ್ ನಾಯ್ಕ್ ಮಿರ್ಜಾನ್ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಿಕೊಳ್ಳುವಂತೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ನಮ್ಮ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಶಿವಾನಂದ ಜಿ ಮಹಾಲಯ್ ಅವರು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಇವರಿಗೂ ಕೂಡ ನಾನು ತಮ್ಮ ಸಂಘದ ಸರ್ವ ಸದಸ್ಯರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಾನ್ಯರಿಗೆ ಶ್ರೀಯುತ ಪ್ರವೀಣ್ ದಿವ್ಗಿ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಿಕೊಳ್ಳುವಂತೆ ವಿನಂತಿಸ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ವೇದಿಕೆ ಮೇಲೆ ಉಪಸ್ಥಿತರಿದ್ದಂತಹ ಶ್ರೀ ರಾಜೇಶ್ ಮಡಿವಾಳ್, ಎಇಇ ಹೆಸ್ಕಾಂ ವಿಭಾಗ ಕುಮಟಾ, ಇವರಿಗೂ ಕೂಡ ನಾನು ಸಂಘದ ಸರ್ವ ಸದಸ್ಯರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಾನ್ಯರಿಗೆ ಗೀತಾ ಸೌಂಡ್ಸ್ನ ಶ್ರೀಯುತ ರಾಘವೇಂದ್ರ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಿಕೊಳ್ಳುವಂತೆ ವಿನಂತಿಸ್ತಾ ಇದ್ದೇವೆ. ಮುಖ್ಯ ಅತಿಥಿಗಳ ಸ್ಥಾನದಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಶ್ರೀ ರಾಘವೇಂದ್ರ ಎಸ್ ಪಟಗಾರ್, ಮುಖ್ಯ ಅಗ್ನಿಶಾಮಕ ದಳ ಕುಮಟಾ, ಇವರಿಗೂ ಕೂಡ ನಾನು ನಮ್ಮ ಸಂಘದ ಸರ್ವ ಸದಸ್ಯರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಾನ್ಯರಿಗೆ ಶ್ರೀಯುತ ಹರೀಶ್ ನಾಯ್ಕ್ ಮಿರ್ಜಾನ್ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಿಕೊಳ್ಳುವಂತೆ ವಿನಂತಿಸ್ತಾ ಇದ್ದೇವೆ. ಮುಖ್ಯ ಅತಿಥಿಗಳ ಸ್ಥಾನದಲ್ಲಿ ಆಸೀನರಾಗಿರ್ತಕ್ಕಂಥ ಕುಮಟಾ PSI ಸಾಹೇಬರು ಯೋಗೇಶ್ ಕೆ ಎಂ ಅವರು ಉಪಸ್ಥಿತರಿದ್ದಾರೆ. ಸರ್ವ ಸದಸ್ಯರ ಪರವಾಗಿ ನನ್ನ ವೈಯಕ್ತಿಕವಾಗಿ ವೇದಿಕೆಗೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಾನ್ಯ CPI ರವರಿಗೆ ಶ್ರೀಯುತ ರಾಜು ಹರಿಕಾಂತ್ ರವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಿಕೊಳ್ಳುವಂತೆ ವಿನಂತಿಸ್ತಾ ಇದ್ದೇವೆ. ಪಕ್ಕದ ಜಿಲ್ಲೆಯ ಉಡುಪಿ ಜಿಲ್ಲೆಯವರಾದ ಶ್ರೀ ದಾಮೋದರ್ ಶೆಟ್ಟಿಗಾರ್ ಅವರು, ಶಶಿಕಲಾ ಸೌಂಡ್ಸ್ ಮಣಿಪಾಲ್ ಇವರು ನಮ್ಮ ವೇದಿಕೆ ಮೇಲೆ ಮುಖ್ಯ ಅತಿಥಿಗಳ ಸ್ಥಾನದಲ್ಲಿ ವಿರಾಜಮಾನರಾಗಿದ್ದಾರೆ. ನಾನು ನನ್ನ ವೈಯಕ್ತಿಕ ಹಾಗೂ ತಮ್ಮೆಲ್ಲರ ಪರವಾಗಿ ಸಂಘದ ಸರ್ವ ಸದಸ್ಯರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಾನ್ಯರಿಗೆ ಶ್ರೀಯುತ ರುಜಾರ್ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಿಕೊಳ್ಳುವಂತೆ ವಿನಂತಿಸ್ತಾ ಇದ್ದೇವೆ. ಹಿರಿಯ ವೃತ್ತಿ ಬಾಂಧವರಿಗೆ ಗೌರವ ಸಮರ್ಪಣೆಯ ಕಾರ್ಯಕ್ರಮದಲ್ಲಿ ಇವತ್ತು ಶ್ರೀ ಕೆ ರಾಮಚಂದ್ರ ಭಟ್, ನಿನಾದ ಸೌಂಡಿನ ಮಾಲೀಕರು, ಇವರು ಉಪಸ್ಥಿತರಿದ್ದಾರೆ. ಇವರಿಗೂ ಕೂಡ ನಾನು ತುಂಬು ಹೃದಯದ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಾನ್ಯರಿಗೆ ಶ್ರೀಯುತ ಕಮಲಾಕರ್ ಪಟಗಾರ್ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ಇನ್ನೋರ್ವ ಸನ್ಮಾನಿತರು ವೇದಿಕೆ ಮೇಲೆ ಉಪಸ್ಥಿತರಿದ್ದಂತಹ ಶ್ರೀ ಮಂಜುನಾಥ್ ನಾಯ್ಕ್, ಜಯ ಡೆಕೋರೇಟರ್ನ ಮಾಲಕರು, ಇವರು ಕೂಡ ನಮ್ಮ ವೇದಿಕೆ ಮೇಲೆ ಇವತ್ತು ಉಪಸ್ಥಿತರಿದ್ದಾರೆ. ಇವರಿಗೂ ಕೂಡ ನಾನು ಸಂಘದ ಸರ್ವ ಸದಸ್ಯರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಾನ್ಯರಿಗೆ ಶ್ರೀಯುತ ಆಲ್ವಿನ್ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವೇದಿಕೆ ಮೇಲೆ ಉಪಸ್ಥಿತರಿದ್ದಂತಹ ಇವತ್ತಿನ ವಿಶೇಷ ಸನ್ಮಾನಿತರು ಶ್ರೀ ನಾಗರಾಜ್ ನಾಯ್ಕ್, ರಾಷ್ಟ್ರೀಯ ಪ್ರಶಸ್ತಿ ವಿಜೇತರು. ಇವರಿಗೂ ಕೂಡ ಸಂಘದ ಸರ್ವ ಸದಸ್ಯರ ಪರವಾಗಿ, ನನ್ನ ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ವೇದಿಕೆ ಮೇಲೆ ಸ್ವಾಗತ ಮಾಡ್ತಾ ಇದ್ದೇನೆ. ಮಾನ್ಯರಿಗೆ ಶ್ರೀಯುತ ಲಕ್ಷ್ಮಣ್ ಹರಿಕಾಂತ್ ರವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಪತ್ರಿಕಾ ವರದಿಗಾರರು, ಮಾಧ್ಯಮ ಮಿತ್ರರು, ಆರಕ್ಷಕ ಕುಮಟಾ ಠಾಣೆಯವರು, ಸಾರ್ವಜನಿಕರು, ವೇದಿಕೆಯ ಮುಂಭಾಗದಲ್ಲಿ ಇರತಕ್ಕಂತಹ ಗಣ್ಯರು, ಕಲಾಭಿಮಾನಿಗಳು, ಇವರೆಲ್ಲರಿಗೂ ಈ ವೇದಿಕೆಯ ಮುಖಾಂತರ ತುಂಬು ಹೃದಯದ ಸ್ವಾಗತವನ್ನು ಕೋರಿ ಸ್ವಾಗತ ಭಾಷಣವನ್ನು ನಾನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ವರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಂಡಿರುವಂತಹ ಶ್ರೀಯುತ ವಿಠಲ್ ಡಿ ನಾಯ್ಕ್ ರವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಅವರಿಗೆ ದೀಪ 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 ಜ್ಞಾನದ ಸಂಕೇತ, ಮಂಗಲ ಪರಂಪರೆಯ ಸಂಕೇತ, ಅಭಿವೃದ್ಧಿಯ ಸಂಕೇತ. ಅಂತಹ ಜ್ಞಾನ ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿರುವಂತಹ ಶ್ರೀಯುತ ಎಂ ನಾರಾಯಣ್ IPS ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕಾರವಾರ ಇವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಬಂಧುಗಳೇ, ಸಂಘಟನೆ ಎನ್ನುವುದು ಅದೊಂದು ಅಧಿಕಾರವಲ್ಲ, ಜವಾಬ್ದಾರಿಗಳ ಮೂಟೆ. ಎಲ್ಲರ ಹಿತಕ್ಕಾಗಿ ಎಲ್ಲರೊಡನೆ ಸೇರಿ ನಮ್ಮ ಹಿತ ಕಾಯ್ದುಕೊಳ್ಳುವ ಪಾತ್ರವಿದು. ಅಂತಹ ಸಂಘಟನೆಯು ಸಾಗಿ ಬಂದ ಚಿತ್ರಣ ಕಿರು ವರದಿಯೊಂದಿಗೆ ಶ್ರೀ ದಿನಕರ್ ಕೆ ನಾಯ್ಕ್, ಕಾರ್ಯದರ್ಶಿಗಳು, ಶಾಮಿಯಾನ ಮತ್ತು ಧ್ವನಿ ಬೆಳಕು ಸಂಯೋಜಕರ ಸಂಘ ಕುಮಟಾರವರು ವೇದಿಕೆಗೆ. ಎಲ್ಲರಿಗೂ ನಮಸ್ಕಾರ. ಶಾಮಿಯಾನ ಮತ್ತು ಧ್ವನಿ ಬೆಳಕು ಸಂಯೋಜಕರ ಸಂಘ ಕುಮಟಾ, ಉತ್ತರ ಕನ್ನಡ 5ನೇ ವರ್ಷದ ಸಂಭ್ರಮ ಸ್ನೇಹ ಸಂಗಮ 2025 ವರದಿ. ವೇದಿಕೆಯ ಮೇಲಿರುವ ಗಣ್ಯರೇ ಹಾಗೂ ಪತ್ರಿಕಾ ಮಿತ್ರರೇ ಮತ್ತು ವೇದಿಕೆ ಇರುವಂಥ ಎಲ್ಲ ಜನರೇ, ನಾನು ಶಾಮಿಯಾನ ಮತ್ತು ಧ್ವನಿ ಬೆಳಕು ಸಂಘದ ಕುಮಟಾದ ಕಾರ್ಯದರ್ಶಿಯಾಗಿ ನಮ್ಮ ಸಂಘದ 1 ವರ್ಷದ ಕಾರ್ಯಚಟುವಟಿಕೆಗಳನ್ನು ಕಿರುವರದಿಯಲ್ಲಿ ಮೂಲಕ ಪ್ರಸ್ತುತಪಡಿಸಲು ತಮ್ಮ ಮುಂದೆ ನಿಂತಿದ್ದೇನೆ. ಶ್ರಮವೇ ಶಕ್ತಿ, ಶ್ರಮವೇ ಬೆಳಕು. ನಮ್ಮ ಜೀವನದಲ್ಲಿ ಪ್ರತಿಯೊಂದು ಮೂಲಭೂತ ಸೌಕರ್ಯವು ಈ ಶ್ರಮಜೀವಿಯ ದುಡಿಮೆಯಲ್ಲಿ ಸಾಧ್ಯವಾಗಿದೆ. ಅವರ ಸಮಾಜದ ನಿಜವಾದ ನಾಯಕರು. ಅವರ ಶ್ರಮವನ್ನು ಗೌರವಿಸಬೇಕು. ನಾವು ಸಹಜೀವನದ ಮೂಲವನ್ನು ಅರಿತಬಹುದು ಎನ್ನುವ ಧೈರ್ಯ ವಾಕ್ಯವನ್ನು ಚಾಚು ತಪ್ಪದೆ ಪಾಲಿಸಿಕೊಂಡು ಬಂದಿದ್ದೇವೆ. 31/12/2021 ನಮ್ಮ ಸಂಘದ ಅಧಿಕೃತವಾಗಿ ಜನ್ಮ ತಾಳಿತು. 5ನೇ ವರ್ಷದ ವಾರ್ಷಿಕ ಕಾರ್ಯಕ್ರಮವನ್ನು ನಾವಿದ್ದೇವೆ. ಅದರ ಸಂಪಾದಕರಾಗಿ, ಅಧ್ಯಕ್ಷರಾಗಿ ಹಿರಿಯರಾದ ಗುಣಮಟ್ಟದ ಧ್ವನಿಗೆ ಹೆಸರಾದ ನಿನಾದ ರಾಮಣ್ಣ ಎಂದೇ ಪ್ರಸಿದ್ಧವಾದ ಶ್ರೀ ಕೆ ರಾಮಚಂದ್ರ ಭಟ್ ಇವರ ಮಾರ್ಗದರ್ಶನದಲ್ಲಿ ಸಂಘ ತನ್ನ ಕಾರ್ಯಚಟುವಟಿಕೆಗಳನ್ನು ಪ್ರಾರಂಭಿಸಿತು. ಅವರ ಅವಧಿಯಲ್ಲಿ ಅನೇಕ ಸಮಾಜಮುಖಿ ಚಟುವಟಿಕೆಗಳನ್ನು ಕೈಗೊಂಡು ಸಂಘದ ಬುನಾದಿ ಭದ್ರವಾಗಿತ್ತು. ನಂತರ ಅವಧಿಯಲ್ಲಿ ಈ ಸಂಘದ ಚುಟಾಣಿಯನ್ನು ಹಿಡಿದವರು ಕುಮಟಾದ ಬೃಹತ್ ಶಾಮಿಯಾನವನ್ನು ಹೊಂದಿ ಜಿಲ್ಲೆಗೆ ಹೆಸರನ್ನು ಮಾಡಿದ ಶ್ರೀ ಮಂಜುನಾಥ್ ನಾಯಕರು. ಇವರ ಅವಧಿಯಲ್ಲೂ ಅನೇಕ ಕಾರ್ಯಕ್ರಮವನ್ನು ಆಯೋಜಿಸಿ ಸಂಘ ಯಶಸ್ಸನ್ನು ಕಂಡಿದೆ. ಅಲ್ಲದೆ ಆರೋಗ್ಯ ಸಮಸ್ಯೆ ಇರುವ ಸಂಘದ ಸದಸ್ಯರಿಗೆ ಕೈಲಾದ ಧನ ಸಹಾಯ ಮಾಡುವುದು, ಅವರನ್ನು ಹುರಿತುಂಬಿಸುವುದರೊಂದಿಗೆ ಸಂಘದ ಸದಸ್ಯರ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಸಹಕಾರ ನೀಡುತ್ತಾ ಬಂದಿದೆ. ಪ್ರಸ್ತುತ ಕುಮಟಾದ ಶ್ರೀ ಶಾಂತಿಕಾ ಡೆಕೋರೇಟರ್ ಎಂಬ ಹೆಸರಿನ ಶಾಮಿಯಾನ
ಮಾಲೀಕರಾದ ಶ್ರೀ ಶಿವಾನಂದ ಮಾಲೆ ಪದ್ದಣ್ಣ ಅಂದೇ ಕರಿತಿದ್ದ ನಾವು. ಸಂಘದ ಸಾರಥ್ಯವನ್ನು ವಹಿಸಿಕೊಂಡು ಅನೇಕ ಕಾರ್ಯಕ್ರಮಗಳನ್ನು ಸಂಘಟಿಸಿದ ಸಮಾಜಕ್ಕೆ ಮಾದರಿಯಾಗಿದ್ದೇವೆ. ಕಳೆದ 1 ವರ್ಷದ ಅವಧಿಯಲ್ಲಿ ವಾಯುಪೀಡಿತರಿಗೆ ಸದಸ್ಯರಿಗೆ ಧನ ಸಹಾಯ ಮಾಡುತ್ತಿರುತ್ತೇವೆ. ಅದಲ್ಲದೆ ಸಂಘದ ಸದಸ್ಯರನ್ನು ಆಕಸ್ಮಿಕ ಮರಣ ಹೊಂದಿರುವ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ನೆರವನ್ನು ಒದಗಿಸುವ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದೇವೆ. ಇದು ನಮ್ಮ ಸಂಘದ. ಹಾಗೆಯೇ ಸಂಘದ ಪತ್ರದ ಮೂಲಕ ಉನ್ನತ ಶಿಕ್ಷಣ ಕಲಿಯುವ ಸದಸ್ಯರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಶೈಕ್ಷಣಿಕ ಸಾಲದ ವ್ಯವಸ್ಥೆಯನ್ನು ಮಾಡಿ ಕೊಡುವ ಮೂಲಕ ನೆರವಾಗಿದ್ದೇವೆ. ಪ್ರತಿ ತಿಂಗಳಿಗೆ ಪ್ರತಿ ಸದಸ್ಯರಿಗೆ 100 ರೂಪಾಯಿಯಂತೆ ಒದ್ದಿಗೆ ರೂಪದಲ್ಲಿ ಸಂಗ್ರಹಿಸಿ ಪುಸ್ತಕದ ಉಳಿತಾಯ ಖಾತೆಯಲ್ಲಿ 1,46,000 ಶುಲ್ಕನ್ನು ಹೊಂದಿರುತ್ತೇವೆ. ಈ ಹಣವನ್ನು ಸಂಘದ ಕಾರ್ಯಕ್ರಮಗಳಿಗೆ ವಿನಿಯೋಗಿಸಿದ್ದೇವೆ. ನಾವು ಸ್ವಂತ ಹಣವನ್ನು ಹಾಕಿ ಇವರಿಗೆ ಕಾರ್ಯಕ್ರಮವನ್ನು ಆಯೋಜಿಸಿದ ಸಂತಸ ನಮ್ಮದು. ಇದು ನಡೆಯುತ್ತಿರುತ್ತದೆ. ಕಾರ್ಯಕ್ರಮಕ್ಕೂ ಪ್ರಾಯೋಜಿತವಾದ ಮೂಲಕ ಕಾರ್ಯಕ್ರಮದ ಖರ್ಚು ವೆಚ್ಚವನ್ನು ನಿಭಾಯಿಸುತ್ತಿದ್ದೇವೆ. ನಮ್ಮ ಶಾಮಿಯಾನ ಮತ್ತು ಧ್ವನಿ ಬೆಳಕು ಸಂಯೋಜಕ ಸಂಘ ಕಳೆದ ವರ್ಷವೆಲ್ಲ ಹಲವಾರು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದು ಅತ್ಯುತ್ತಮ ಸೇವೆಯನ್ನು ಒದಗಿಸುತ್ತಾ ಪ್ರಯತ್ನಿಸುತ್ತಿದೆ. ನಮ್ಮ ಮುಂದಿನ ಯೋಜನೆಯಾದ ಹೆಚ್ಚಿನ ಸ್ಥಳೀಯ ಮತ್ತು ರಾಜ್ಯ ಮಟ್ಟದ ಕಾರ್ಯಕ್ರಮಗಳಿಗೆ ಸೇವೆಯನ್ನು ನೀಡುತ್ತೇವೆ. ಶಾಮಿಯಾನ ಮತ್ತು ಧ್ವನಿ ಬೆಳಕು ವಿನ್ಯಾಸದಲ್ಲಿ ಹೊಸತನ್ನು ತರುವ ಹೊಸ ಧ್ವನಿ ತಂತ್ರಜ್ಞಾನಗಳನ್ನು ಅಳವಡಿಕೆ, ಪರಿಸರ ಸ್ನೇಹಿ ಶಾಮಿಯಾನ ಮತ್ತು ಬೆಳಕು ಬಳಕೆಯುತ್ತ ಗಮನ ಹರಿಸುವುದು ಸೇರಿದಂತಿದೆ. ಹಲವಾರು ಯೋಜನೆಗಳನ್ನು ಹೊತ್ತು ಸಂಘ ಮುನ್ನಡೆಯುತ್ತಿದೆ. ಜನನದಿಂದ ಮರಣ ಕಾರ್ಯಕ್ರಮವರೆಗೂ ಒಂದೇ ರೀತಿಯ ಶ್ರದ್ಧಾಪೂರ್ವಕ ಸೇವೆಯನ್ನು ಯೋಗ ದರದಲ್ಲಿ ನೀಡುತ್ತಾ ಬಂದಿರುತ್ತೇವೆ. ನಿಮ್ಮೆಲ್ಲರ ಸಹಕಾರ ಹೀಗೆ ದೊರೆಯಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ನಿಮ್ಮ ಮುಂದೆ ಬರುತ್ತೇವೆ ಎನ್ನುತ್ತಾ ಮಾತಿನೊಂದಿಗೆ ಪೂರ್ಣ ವಿರಾಮ ನೀಡುತ್ತೇನೆ. ಧನ್ಯವಾದಗಳು. ಕಿರು ವರದಿಯೊಂದಿಗೆ ತಮ್ಮ ಸಂಘಟನೆಯ ವಿವಿಧ ಕಾರ್ಯಚಟುವಟಿಕೆಗಳನ್ನು ವರದಿಯ ಮೂಲಕ ಪ್ರಸ್ತುತಪಡಿಸಿರುವಂತಹ ಶ್ರೀಯುತ ದಿನಕರ್ ಕೆ ನಾಯ್ಕ್ ಕಾರ್ಯದರ್ಶಿಗಳು, ಇವರಿಗೆ ಧನ್ಯವಾದಗಳು. ಸ್ನೇಹಿತರೆ, ಕೆಲಸ ಮಾಡುವುದು ನಿನ್ನ ಕರ್ತವ್ಯ. ಜನ ಹೊಗಳಬೇಕೆಂದಲ್ಲ, ಯಶಸ್ಸು ಸಿಗಬೇಕೆಂತಲೂ ಅಲ್ಲ. ನೀ ಮಾಡುವ ಕೆಲಸ ನಿಷ್ಠೆಯಿಂದ ಮಾಡು. ಯಶಸ್ಸು ಗೌರವಗಳು ನಿನ್ನನ್ನು ಅರಸಿ ಬರುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎನ್ನುತ್ತಾರೆ ಪ್ರಾಜ್ಞರು. ಅದಕ್ಕೆ ಸಾಕ್ಷಿಯಾಗಲಿದ್ದಾರೆ ಹಿರಿಯ ವೃತ್ತಿ ಬಾಂಧವರಾದ ಶ್ರೀಯುತ ಕೆ ರಾಮಚಂದ್ರ ಭಟ್, ನಿನಾದ ಸೌಂಡ್ಸ್ ಕುಮಟಾ, ಹಾಗೂ ಶ್ರೀ ಮಂಜುನಾಥ್ ನಾಯ್ಕ್, ಜಯ ಡೆಕೋರೇಟರ್ಸ್ ಕುಮಟಾರವರು. ಮಾನ್ಯರನ್ನ ಸನ್ಮಾನದ ಆಸನಕ್ಕೆ ಕರೆತರಬೇಕಾಗಿ ಸಂಘಟಕರನ್ನ ವಿನಂತಿಸ್ತಾ ಇದ್ದೇವೆ. ಮೊದಲನೇದಾಗಿ ಶ್ರೀಯುತ ರಾಮಚಂದ್ರ ಭಟ್, ನಿನಾದ ಸೌಂಡ್ಸ್ ಕುಮಟಾ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರು, ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಎಲ್ಲ ಗಣ್ಯರು ಈ ಒಂದು ಸನ್ಮಾನವನ್ನು ನಡೆಸಿಕೊಡುವಂತೆ ವಿನಂತಿಯನ್ನು ಮಾಡ್ತಾ, ಶ್ರೀ ಕಂಥೇಮಠ ರಾಮಚಂದ್ರ ಭಟ್, ನಿನಾದ ಸೌಂಡ್ಸ್ ಕುಮಟಾ ಇವರಿಗೆ ಗೌರವಪೂರ್ವಕವಾಗಿ ಸಮರ್ಪಿಸಿದ ಸನ್ಮಾನ ಪತ್ರ. ಸನ್ಮಾನ್ಯರೇ, ಶ್ರೀಯುತ ಕೆ ಪರಮೇಶ್ವರ ರಾವ್ ಹಾಗೂ ಶಾರದಾ ರಾವ್ ಅವರ ಸುಪುತ್ರರಾಗಿ 23/10/1968 ಕುಮಟಾ ತಾಲೂಕಿನ ಬಾಡ ಗ್ರಾಮದಲ್ಲಿ ಜನಿಸಿದ ತಾವು ಬಾಲ್ಯ ಶಿಕ್ಷಣವನ್ನು ಹುಟ್ಟೂರಿನಲ್ಲಿಯೇ ಮುಗಿಸಿ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ನಲ್ಲಿ ವ್ಯಾಸಂಗವನ್ನು ಮುಗಿಸಿದ್ದೀರಿ. ಧ್ವನಿ ತಂತ್ರಜ್ಞಾನ ಕ್ಷೇತ್ರಕ್ಕೆ ಫೆಬ್ರವರಿ 1992 ಕಾಲಿಟ್ಟ ತಾವು ರಾಷ್ಟ್ರಮಟ್ಟದಲ್ಲಿ ಶ್ರೇಷ್ಠ ಎನ್ನಿಸುವಂತಹ ಧ್ವನಿವರ್ಧಕ ಸಲಕರಣೆಗಳು ಹಾಗೂ ಸುಸಜ್ಜಿತ ರೆಕಾರ್ಡಿಂಗ್ ಸ್ಟುಡಿಯೋ ಹೊಂದಿರುವುದು ಗುರುತಿಸಬಹುದಾದ ಸಾಧನೆಯಾಗಿದೆ. ಕಲಾವಿದರ ಸ್ವರ ಲಯಗಳಿಗೆ ಅನುಗುಣವಾಗಿ ಧ್ವನಿ ಸಾಧನೆಗಳನ್ನು ಅಳವಡಿಸುವ ತಂತ್ರಗಾರಿಕೆಯಲ್ಲಿ ನಿಪುಣರಾಗಿದ್ದೀರಿ. ರಾಮಣ್ಣನ ಧ್ವನಿ ವ್ಯವಸ್ಥೆ ಎಂದರೆ ಕಲಾವಿದರು ನಿರಾಳ ಎನ್ನುವಷ್ಟು ಪ್ರಸಿದ್ಧಿ ಪಡೆದಿದ್ದೀರಿ. ರಾಗ, ತಾಳ, ಲಯದಲ್ಲಿ ಸಂಗೀತವನ್ನು ಕಲಿಯದಿದ್ದರೂ ಕಲಿತವರಷ್ಟೇ ತಿಳುವಳಿಕೆ ಹೊಂದಿರುವುದರಿಂದ ಎಲ್ಲರ ಬಾಯಿಯಲ್ಲಿಯೂ ನಿನಾದ ರಾಮಣ್ಣ ಎಂಬ ಗೌರವವನ್ನು ಗಳಿಸಿರುವುದು ನಿಮಗೂ ಹೆಮ್ಮೆಯ ಸಂಗತಿಯಾಗಿದೆ. ತಾವು ಕುಮಟಾದಂತಹ ಚಿಕ್ಕ ಪಟ್ಟಣದಲ್ಲಿ ಉಳಿದು ದೇಶದಾದ್ಯಂತ ಧ್ವನಿ ಬೆಳಕಿನ ವ್ಯವಸ್ಥೆಗೆ ಹೆಸರು ಮಾಡಿದ್ದೀರಿ. ಇತ್ತೀಚೆಗೆ ಕರ್ನಾಟಕದಲ್ಲೇ ಪ್ರಥಮವಾದ ಬಾಸ್ ಧ್ವನಿ ವರ್ಧಕವನ್ನು ಹೊಂದಿದ್ದು ತಂತ್ರಜ್ಞಾನದ ನವನಾವೀನ್ಯತೆಯನ್ನು ನಾಡಿಗೆಲ್ಲ ಪರಿಚಯಿಸುವುದರಲ್ಲಿ ಮೊದಲಿಗರಾಗಿದ್ದೀರಿ. ಮಿತಭಾಷಿಗಳು, ಸಹನಶೀಲರು ಆಗಿರುವ ತಾವು ವ್ಯವಹಾರಗಳಲ್ಲಿ, ಮಾತಿನಲ್ಲಿ ಮತ್ತು ಕೃತಿಯಲ್ಲಿ ನಿಷ್ಠುರರಾಗಿದ್ದರೂ ನಿಷ್ಠೆಯಿಂದ ಇರುವ ನಿಮ್ಮ ಗುಣ ಎಲ್ಲರಿಗೂ ಇಷ್ಟವಾಗುವಂತಿದೆ. ನಿಮ್ಮ ಈ ಸಾಧನೆಗೆ ತುಂಬು ಹೃದಯದಿಂದ ಗೌರವಿಸಿ ಸಾಂಸ್ಕೃತಿಕ ಕಲಾಲೋಕಕ್ಕೆ ಇನ್ನೂ ಹೆಚ್ಚಿನ ಕೊಡುಗೆ ದೊರಕುತ್ತಿರಲೆಂದು ಹಾಗೂ ತಮ್ಮ ಕುಟುಂಬಕ್ಕೆ ಭಗವಂತನು ಇನ್ನೂ ಹೆಚ್ಚಿನ ಆಯುರಾರೋಗ್ಯ, ಐಶ್ವರ್ಯ, ನೆಮ್ಮದಿ, ಕೀರ್ತಿ ಕರುಣಿಸಲೆಂದು ಪ್ರಾರ್ಥಿಸುತ್ತಾ ಶಾಮಿಯಾನ ಮತ್ತು ಧ್ವನಿ ಬೆಳಕು ಸ್ನೇಹ ಸಂಗಮದ ಸಂದರ್ಭದಲ್ಲಿ ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಿಸುತ್ತಿದ್ದೇವೆ. ಹಾಗೆಯೇ ಶ್ರೀಯುತ ಮಂಜುನಾಥ್ ನಾಯ್ಕ್, ಸನ್ಮಾನ್ಯರೇ,
ತಾವು ಕುಮಟಾ ಪಟ್ಟಣದ ಸಮೀಪ ಸುಂದರ ಕಡಲ ತೀರದಲ್ಲಿನ ಸಿಹಿ ಈರುಳ್ಳಿಗೆ ಪ್ರಖ್ಯಾತಿಯನ್ನು ಪಡೆದಿರುವ ಪುಟ್ಟಹಳ್ಳಿ ವನ್ನಳ್ಳಿಯ ರೈತಾಪಿ ಕಸುಬಿನ ಬಡ ಕುಟುಂಬದಲ್ಲಿ ಶ್ರೀಮತಿ ಗೌರಿ ಮತ್ತು ಶ್ರೀ ಹೊನ್ನಪ್ಪ ನಾಯಕ್ ದಂಪತಿಗಳ ಸುಪುತ್ರರಾಗಿ 1967ನೇ ಇಸ್ವಿಯಲ್ಲಿ ಜನಿಸಿ ಪ್ರಾಥಮಿಕ ಶಿಕ್ಷಣವನ್ನು ಸ್ಥಳೀಯ ವನ್ನಳ್ಳಿ ಶಾಲೆಯಲ್ಲಿ, ನಂತರ ಚಿತ್ರಗಿಯ ಮಹಾತ್ಮ ಗಾಂಧಿ ಪ್ರೌಢಶಾಲೆಯಲ್ಲಿ SSLC ಕಲಿತು ಶಿಕ್ಷಣ ಮುಂದುವರಿಸಲಾಗದ ಪರಿಸ್ಥಿತಿಯಲ್ಲಿ ಹೊಲಗದ್ದೆಗಳಲ್ಲಿ ಬೇಸಾಯಕ್ಕಿಳಿದು ಮನೆ ಮಂದಿಗೆ ನೆರವಾದವರು. ಕುಮಟಾ ಪಟ್ಟಣದಲ್ಲಿ ಸಹೋದರ ಶ್ರೀ ನಾರಾಯಣ್ ನಾಯಕರೊಂದಿಗೆ ಹಣ್ಣು ವ್ಯಾಪಾರ ಪ್ರಾರಂಭಿಸಿ ದೂರದ ಉಡುಪಿ, ಮಂಗಳೂರು, ಬೆಂಗಳೂರು ಹಾಗೂ ಹೊರ ರಾಜ್ಯಗಳಿಂದಲೂ ಹಣ್ಣು ಹಂಪಲನ್ನು ತರಿಸಿ ಹೋಲ್ಸೇಲ್ ಮಾರಾಟಗಾರರಾಗಿ ಯಶಸ್ಸು ಗಳಿಸುತ್ತಿರುವಾಗಲೇ ಸಹೋದರನ ಆಕಸ್ಮಿಕ ನಿಧನದಿಂದಾಗಿ ವ್ಯಾಪಾರ ಮುಂದುವರಿಸಲಾಗದಿದ್ದಾಗ ಸಣ್ಣ ಮೈಕ್ ಸೆಟ್ಟನ್ನು ಬಾಡಿಗೆಗೆ ಇಟ್ಟುಕೊಂಡು ಜೀವನ ಸಾಗಿಸಿದವರು. ಈ ಸಂದರ್ಭದಲ್ಲಿ ಮನದಲ್ಲಿ ಮೂಡಿದ ಯೋಜನೆಯನ್ನು ಕಾರ್ಯಗತಗೊಳಿಸಲು ಧೈರ್ಯದಿಂದ ಮುನ್ನುಡಿ ಇಟ್ಟ ಫಲವಾಗಿಯೇ ಇಂದು ಸೂಪರ್ ಪೆಂಡಾಲ್ ಹೊಂದಿರುವ ಜಯ ಡೆಕೋರೇಟರ್ಸ್ ಮಾಲಕರಾಗಿರುವ ಮೂಲಕ ಸಾಧನೆಗೈದಿದ್ದೀರಿ. ದಕ್ಷಿಣೋತ್ತರ ಕನ್ನಡ ಜಿಲ್ಲೆಗಳಲ್ಲಿಯೇ ಬೃಹತ್ ಶಾಮಿಯಾನ ಹೊಂದಿರುವ ಖ್ಯಾತಿಯೊಂದಿಗೆ ನಮ್ಮ ಕುಮಟಾಕ್ಕೆ ಕೀರ್ತಿಯನ್ನು ತಂದಿದ್ದೀರಿ. ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ಸ್ಥಳಗಳಲ್ಲಿ, ಹೊರ ಜಿಲ್ಲೆಗಳಲ್ಲಿಯೂ ಕೂಡ ವಿವಿಧ ಸಭೆ ಸಮಾರಂಭಗಳಿಗೆ ಶಾಮಿಯಾನ ಒದಗಿಸಿದ್ದೀರಿ. ಶ್ರೀಮತಿ ಮಾರ್ಗರೆಟ್ ಆಳ್ವಾ, ಶ್ರೀ ರಾಹುಲ್ ಗಾಂಧಿ, ಶ್ರೀ ಬಾಲಕೃಷ್ಣ ಅಡ್ವಾಣಿಯವರಂತಹ ಪ್ರಮುಖ ಕಾರ್ಯಕ್ರಮಗಳಿಗೆ, ಸರ್ವಧರ್ಮೀಯರ ಬೃಹತ್ ಕಾರ್ಯಕ್ರಮಗಳಿಗೆ ಸುಂದರ ಸುಸಜ್ಜಿತ ಪೆಂಡಾಲ್ ನಿರ್ಮಿಸಿರುತ್ತೀರಿ. VIP ಕುರ್ಚಿಗಳು, ಸೋಫಾ, ಬೃಹತ್ ಪ್ಲಾಟ್ಫಾರ್ಮ್, ಧ್ವನಿವರ್ಧಕ, AC ಜನರೇಟರ್ ಹಾಗೂ ಉತ್ತಮ ಸೌಲಭ್ಯಗಳನ್ನು ಯೋಗ್ಯ ದರದಲ್ಲಿ ಒದಗಿಸುತ್ತಾ ಕಾರ್ಯಕ್ರಮಗಳ ಯಶಸ್ಸಿಗೆ ಎಲೆಮರೆಯ ಕಾಯಿಯಾಗಿ ಶ್ರಮಿಸುತ್ತಿರುವ ತಮಗೆ ದೇವರು ಆಯುಷ್ಯ, ಆರೋಗ್ಯ, ನೆಮ್ಮದಿಯನ್ನು ಕರುಣಿಸಲೆಂದು ಪ್ರಾರ್ಥಿಸುತ್ತಾ ಈ ಒಂದು ಸುಂದರ ವೇದಿಕೆಯಲ್ಲಿ ಪ್ರೀತಿಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ. ಸ್ನೇಹಿತರೆ, ಸೇವೆಯಲ್ಲಿ ಆದರ್ಶರು, ಕರ್ಮದಲ್ಲಿ ಅನುಸರಣೀಯರು, ಶಿಸ್ತಿನಲ್ಲಿ ಆದರಣೀಯರು, ವ್ಯಕ್ತಿತ್ವದಲ್ಲಿ ಅಪ್ರತಿಮರು ಆದಂಥವರು ಎಲ್ಲರಿಂದಲೂ ಗೌರವಿಸಲ್ಪಡುತ್ತಾರೆ ಎನ್ನುವುದಕ್ಕೆ ಸಾಕ್ಷಿಯಾಗುತ್ತಾರೆ ಕೃಷಿಯಲ್ಲಿ 2025ರ ಇನೋವೇಟಿವ್ ರಾಷ್ಟ್ರೀಯ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡ ಯುವ ಕೃಷಿ ಸಾಧಕ ಶ್ರೀ ನಾಗರಾಜ ನಾಯ್ಕರವರು. ಮಾನ್ಯರನ್ನು ಸನ್ಮಾನಿಸುವಂಥ ಒಂದು ಸಮಯ. ಸನ್ಮಾನ್ಯರೇ, ಮೂಲತಃ ಕುಮಟಾ ತಾಲೂಕಿನ ಕಾಗಲ್ ಗ್ರಾಮದವರಾದ ನೀವು ಸ್ನಾತಕೋತ್ತರ ಪದವಿ ಪಡೆದರೂ ಕೃಷಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದೀರಿ. ಇಂದು ರೈತರು ಕೃಷಿಯಿಂದ ವಿಮುಖರಾಗುತ್ತಿರುವ ಸಂದರ್ಭದಲ್ಲಿ ಕೃಷಿಯಲ್ಲಿ ಸಂಪೂರ್ಣವಾಗಿ ನಿಮ್ಮನ್ನು ತೊಡಗಿಸಿಕೊಂಡು ಮಾದರಿ ಕೃಷಿಕರಾಗಿ ರೂಪುಗೊಂಡಿದ್ದೀರಿ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಕಾಗಲ್ ಗ್ರಾಮದ ನಾಗರಾಜ ನಾಯ್ಕರಾದ ನೀವು ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯು IARI ನವದೆಹಲಿ ಇವರು ನೀಡಲ್ಪಡುವ 2025ನೇ ಸಾಲಿನ ಇನೋವೇಟಿವ್ ರೈತ ಪ್ರಶಸ್ತಿಗೆ ಭಾಜನರಾಗಿದ್ದೀರಿ. ತಮಗೆ ದೆಹಲಿಯ ಪೂಸಾ ಕೃಷಿ ವಿಜ್ಞಾನ ಮೇಳದಲ್ಲಿ ಪ್ರಶಸ್ತಿಯನ್ನು ಪ್ರದಾನ ಮಾಡಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿ. ಕರ್ನಾಟಕದಿಂದ ಈ ಬಾರಿ ಪ್ರಶಸ್ತಿ ತಮಗೆ ಮಾತ್ರ ಲಭಿಸಿರುವುದು ವಿಶೇಷವಾಗಿದೆ. ಇನೋವೇಟಿವ್ ಪ್ರಶಸ್ತಿ ಪಡೆದ ನಾಗರಾಜ ನಾಯ್ಕ್ ಆದ ತಾವು ತಮ್ಮ ಜಮೀನಿನಲ್ಲಿ ಸುಮಾರು 600ಕ್ಕೂ ಹೆಚ್ಚು ಸಾಂಪ್ರದಾಯಿಕ ಹಳೆಯ ಭತ್ತದ ತಳಿಗಳನ್ನು ಬೆಳೆಯುತ್ತಿದ್ದು, ಇಂತಹ ಭತ್ತದ ತಳಿಗಳನ್ನು ಸಂರಕ್ಷಣೆ ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ. ಮುಖ್ಯವಾಗಿ ಗಜನಿ ಭೂಮಿಯಲ್ಲಿ ಬೆಳೆಯುವ ಕರಿಕಗ್ಗ ಮತ್ತು ಬಿಳಿ ಕಗ್ಗ ತಳಿಗಳನ್ನು ಉಳಿಸುವ ಕಾರ್ಯ ಮಾಡುತ್ತಿದ್ದೀರಿ. ಇದಲ್ಲದೆ ಹಳೆಯ ಸಾಂಪ್ರದಾಯಿಕ ತಳಿಗಳ ಸಂರಕ್ಷಣೆಯ ಬಗ್ಗೆ ರೈತರಿಗೆ, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕೆಲಸವನ್ನು ಸಹ ಮಾಡಿರುತ್ತೀರಿ. ನಿಮ್ಮ ಈ ಕೆಲಸ ಭವಿಷ್ಯದಲ್ಲಿಯೂ ಮುಂಬರುವ ಯುವಕರಿಗೆ ಮಾದರಿಯಾಗಲೆಂದು ಆಶಿಸುತ್ತಾ ಈ ಒಂದು ಸುಂದರ ವೇದಿಕೆಯಲ್ಲಿ ತಮ್ಮನ್ನು ಅಭಿಮಾನಪೂರ್ವಕವಾಗಿ ಸನ್ಮಾನಿಸಿ ಗೌರವಿಸುತ್ತಿದ್ದೇವೆ. ಶ್ರೀಯುತ ವಿಷ್ಣು ನಾಯ್ಕ್ ಇವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಹೆಗಡೆ ವಿಷ್ಣು ನಾಯ್ಕರವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ದಯಮಾಡಿ ವಿಷ್ಣು ನಾಯ್ಕ್ ಹೆಗಡೆಯವರು ವೇದಿಕೆಗೆ ಆಗಮಿಸಬೇಕು. ಶ್ರೀಯುತ ವಿಷ್ಣು ನಾಯ್ಕ್ ಹೆಗಡೆ. ಹಿರಿಯ ಶಾಮಿಯಾನ ಮತ್ತು ಧ್ವನಿ ಬೆಳಕು ಸಂಯೋಜಕರ ಸಂಘದ ಸದಸ್ಯರಾಗಿರುವಂತಹ ಶ್ರೀಯುತ ವಿಷ್ಣು ನಾಯ್ಕ್ ಕಳೆದ ಹಲವಾರು ವರ್ಷಗಳಿಂದ ತಮ್ಮದೇ ಆದಂತಹ ರೀತಿಯಲ್ಲಿ ಜನ ಮೆಚ್ಚುವ ರೀತಿಯಲ್ಲಿ ಶಾಮಿಯಾನದ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಎಲ್ಲರ ಪ್ರೀತಿಗೆ ಪಾತ್ರರಾಗಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ತಮ್ಮದೇ ಆದಂತಹ ಒಂದು ಸಹಕಾರವನ್ನು ನೀಡ್ತಾ ಬಂದಿರತಕ್ಕಂಥ ಒಬ್ಬ ಹಿರಿಯ ಸದಸ್ಯರು.
ಅವರು ಸನ್ಮಾನವನ್ನು ಸ್ವೀಕರಿಸುವವರಲ್ಲ, ಎಲೆಮರೆಯ ಕಾಯಿಯಾಗಿ ಕೆಲಸವನ್ನು ನಿರ್ವಹಿಸುವವರು. ಅಂತಹ ವಿಷ್ಣು ನಾಯ್ಕರವರನ್ನು ಅವರಿಗೆ ಅರಿವಿಲ್ಲದಂತೆ ವೇದಿಕೆಯಲ್ಲಿ ಕರೆದು ಈ ಒಂದು ಸುಂದರವಾದಂಥ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಈ ಒಂದು ಸನ್ಮಾನವನ್ನು ನೀಡುತ್ತಿರುವಂಥದ್ದು ಇದೊಂದು ಹೆಮ್ಮೆಯ ಸಂಗತಿ. ಮಾನ್ಯರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಸನ್ಮಾನವನ್ನು ಸ್ವೀಕರಿಸಿದಂತಹ ಹಾಗೂ ಸನ್ಮಾನಿಸಿದಂತಹ ಸರ್ವ ಗಣ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಸ್ನೇಹಿತರೆ, ಸಿಹಿ ನೀರು ತುಂಬಿದ ಕೊಳ ಮೌನವಾಗಿರುತ್ತದೆ, ಉಪ್ಪು ನೀರಿನ ಸಮುದ್ರ ಗರ್ಜಿಸುತ್ತದೆ. ಇದು ವಾಸ್ತವ ಸತ್ಯ. ಅಂದರೆ ಜ್ಞಾನಿಯಾದವನು ಯಾವಾಗಲೂ ಶಾಂತವಾಗಿದ್ದು ತನ್ನ ಕೆಲಸವನ್ನು ತಾನು ಮಾಡುತ್ತಿರುತ್ತಾನೆ. ಅಂತಹ ಅನುಕರಣೀಯ ವ್ಯಕ್ತಿತ್ವವನ್ನು ಹೊಂದಿ ಜ್ಞಾನಿಯಾಗಿ, ಸರಳ ಸಜ್ಜನ, ದಕ್ಷ ಅಧಿಕಾರಿಯಾಗಿ, ಮೋಸಗಾರರಿಗೆ, ಅಪರಾಧಿ ಕೆಲಸವನ್ನು ಮಾಡುವವರಿಗೆ ಸಿಂಹ ಸ್ವಪ್ನರಾಗಿ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಹೆಸರು ಮಾಡಿದಂಥವರು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕಾರವಾರ ಆಗಿರುವ ಶ್ರೀಯುತ ಎಂ ನಾರಾಯಣರವರು. ಉತ್ತರ ಕನ್ನಡ ಜಿಲ್ಲೆ ಎಂದೂ ಕಂಡರಿಯದಂತಹ ಆಕಸ್ಮಿಕ ಅವಘಡ ಶಿರೂರು ಭೂಕುಸಿತದಿಂದ ಕಂಗಾಲದ ಜನತೆಗೆ ಧೈರ್ಯ ತುಂಬಿ ವ್ಯವಸ್ಥಿತ ಕಾರ್ಯಾಚರಣೆಯ ಮೂಲಕ ನ್ಯಾಯ ದೊರಕಿಸುವಲ್ಲಿ ಜಿಲ್ಲಾಡಳಿತದೊಂದಿಗೆ ಪ್ರಮುಖ ಪಾತ್ರವನ್ನು ವಹಿಸಿರುವಂತಹ ಮಾನ್ಯರು ಉತ್ತಮ ಹಾಡುಗಾರರು, ಸಾಂಸ್ಕೃತಿಕ ಕಲೆಯ ಆರಾಧಕರು. ತಮ್ಮ ಬಿಡುವಿಲ್ಲದ ಕಾರ್ಯಬಾಹುಲ್ಯದ ನಡುವೆಯೂ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದೀರಿ. ಮಾನ್ಯರೇ, ತಮ್ಮ ಉದ್ಘಾಟನಾ ಸನ್ನುಡಿಗಾಗಿ ಈ ವೇದಿಕೆ. ಹಲೋ ಹಲೋ ಹಲೋ, ಮೈಕ್ ಟೆಕ್ಸ್ಟ್ ಭಟ್ರೆ, ಚೆನ್ನಾಗಿದೆಯಾ? ರಾಮಣ್ಣ ಅವರೇ, ಕೇಳಿಸ್ತಾ ಇದೆ ಸರಿಯಾಗಿ? ರಾಮಣ್ಣ ಅವ್ರು ಎಸ್ ಅಂದರೆ ಮಾತಾಡೋದು, ಎಸ್ ಅಂತ ಹೇಳಿಲ್ಲ. ಧ್ವನಿ ಸಮಸ್ಯೆ ಇದೆ. ಓಕೆ ಓಕೆ. ಎಲ್ಲರಿಗೂ ನಮಸ್ಕಾರ. ಶಾಮಯಾನ ಮತ್ತು ಧ್ವನಬೆಳಕು ಸಂಯೋಜಕರ ಸಂಘ ರಿಜಿಸ್ಟರ್ಡ್ ಕುಮಟ ಉತ್ತರ ಕನ್ನಡ ಕಾರ್ಯಕ್ರಮ ಸ್ನೇಹ ಸಂಗಮ ಇವತ್ತು ನನ್ನನ್ನು ಉದ್ಘಾಟಕರಾಗಿ ಕರೆದಿದ್ದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಇದು 5ನೇ ವರ್ಷದ ಸಂಭ್ರಮ. ನಮ್ಮ ಶ್ರಮ ಬಾಂಧವರು ಶಾಮಯಾನ ಮುಖಾಂತರ ಆವಾಗಲೇ ಹೇಳ್ತಾ ಇದ್ದರು ಸೆಕ್ರೆಟರಿಯವರು, ಜನನದಿಂದ ಹಿಡಿದು ಮರಣ ಗಂಟ ಯಾವುದೇ ಮಾನವ ಯಾವುದೇ ಒಂದು ಆಚರಣೆ ಮಾಡಬೇಕಾದ್ರೆ ಸಲಕರಣೆಗಳು ಬೇಕಾಗುತ್ತೆ. ಈ ಹಿಂದೆ ನಮ್ಮ ಊರಲ್ಲೇ ನಮ್ಮ ಕುಲಬಾಂಧವರು ಅಥವಾ ಎಲ್ಲ ಕುಲದವರು ಸೇರಿ ಎಲ್ಲ ಸರಕುಗಳನ್ನ ಒದಿಸ್ಬಿಟ್ಟು ಮದುವೆ ಮುಂಜಿ ಮಾಡ್ತಾಯಿದ್ರು. ಈಗಿನ ಕಾಲದಲ್ಲಿ ಅವರವರ ಶಕ್ತಿಗೆ ತಕ್ಕಂತೆ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು, ಅದು ಸರ್ಕಾರಿ ಕಾರ್ಯಕ್ರಮ ಇರ್ಬೋದು ಅಥವಾ ಪ್ರೈವೇಟ್ ಕಾರ್ಯಕ್ರಮ ಇರ್ಬೋದು. ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಶಾಮಿಯಾನ ಹಾಕಬೇಕು. ಶಾಮಿಯಾನ ಹಾಕಿದ್ರೆ ಅದು ಶುಭ ಕಾರ್ಯ ಇರ್ಬೋದು, ಇನ್ನೊಂದು ಕಾರ್ಯಕ್ರಮ ಇದು ಯಾವುದೋ ಒಂದು ನಡೀತಾ ಇದೆ ಅಂಥೇಳಿ. ಇದು ಇವತ್ತು ವೇದಿಕೆಯಲ್ಲಿ ಶಿವಾನಂದಜಿ ಮಹಾಲೆಯವರಿದ್ದಾರೆ, ಕೃಷ್ಣ ಕಾಮನ್ ತಹಶೀಲ್ದಾರ್ ಅವರು ಬರಬೇಕಾಗಿತ್ತು, ವಿದ್ಯಾಧರ ಕಲಾದಿಗೆ ಅವರಿದ್ದಾರೆ, ಅವರು ಬರಬೇಕಾಗಿತ್ತು, ರಾಜೇಶ್ ಮಡಿವಾಳರಿದ್ದಾರೆ ಇಲ್ಲಿ AWE ಅವರು, ರಾಘವೇಂದ್ರ ಎಸ್ ಪಟ್ಗಾರ್ ಅವರಿದ್ದಾರೆ, ಪ್ರಮುಖ ಅಗ್ನಿಶಾಮಕರು ಕುಮಟ ಠಾಣೆ, ಶ್ರೀ ದಾಮೋದರ ಶೆಟ್ಟಿಗಾರ್ ಇದ್ದಾರೆ, ನನ್ನ ಕೊಲೀಗ್ ಯೋಗೇಶ್ ಅವರಿದ್ದಾರೆ, ಮತ್ತು ನಮ್ಮ ವಿಶೇಷ ಸನ್ಮಾನಿತ ನಾಗರಾಜ್ ನಾಯ್ಕರಿದ್ದಾರೆ. ವೇದಿಕೆ ನಮ್ಮ ದಾಮೋದರ ಶೆಟ್ಟಿಗಾರು ಶಶಿಕಲಾ ಸೌಂಡ್ಸ್ ಮಣಿಪಾಲಿಂದ ಬಂದಿದ್ದಾರೆ. ಮತ್ತು ನನ್ನ ಆತ್ಮೀಯ ಸ್ನೇಹಿತ ಮಂಜುನಾಥ್ ನಾಯ್ಕ್ ಅಂತ ನನಗೆ ಗೊತ್ತಿರಲಿಲ್ಲ, ಬರೀ ಮಂಜು ಅಂತ ಹೇಳ್ತಾ ಇದ್ವಿ, ಅವರು ಇವತ್ತು ವೇದಿಕೆಯಲ್ಲಿದ್ದಾರೆ. ಮತ್ತು ನಿಮ್ಮೆಲ್ಲರೂ ಸನ್ಮಾನ ಮಾಡಿಸುವಂಥ ಒಂದು ಅವಕಾಶ ನನಗೆ ಸಿಕ್ಕಿದ್ದು ನನಗೆ ತುಂಬ ಖುಷಿ ಆಗುತ್ತೆ. ಇವತ್ತು ಆಯೋಜಕರು ವೇದಿಕೆಯಲ್ಲಿ ಯಾರು ಕರೆದಿದ್ದಾರಲ್ಲ, ನಿಮ್ಮ ಶಾಮಿಯಾನಿಗೆ ಯಾರಿಗೆ ಸಂಬಂಧ ಇದೆ ಅವ್ರು ಮಾತ್ರ ಕರೆದಿದ್ದಾರೆ. ಹಾಗಾಗಿ ನೀವು ತುಂಬ ಬುದ್ಧಿವಂತರು ಅಂತ ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಒಂದು, ಪೊಲೀಸರು ಪರ್ಮಿಷನ್ ಬೇಕು. ಎರಡನೇದು, ಎಸ್ಕಾಂ ಅವರು ಪವರ್ ಕೊಡಬೇಕು. ಮೂರನೇದು, ಪವರ್ ಸೇಫ್ಟಿನ ಫೈರ್ ಸರ್ವಿಸ್ನ ಫೈರ್ ಅವರು ಕೊಡಬೇಕು. ಕಾರ್ಯಕ್ರಮಗಳಿಗೆ ಪುರಸಭೆ ಅಧಿಕಾರಿಗಳು ಮತ್ತು ತಹಶೀಲ್ದಾರ್ ಅವರು ಕೊಡಬೇಕು. SP ಅಂತೂ ಬಿಡಿ, SP ಕರೆದು ಬಿಟ್ಟಿದ್ದಾರೆ, ಬೇರೆ ಪ್ರಶ್ನೆ. ಅಂದರೆ ಅದ್ರ ತುಂಬ ನನಗೆ ಖುಷಿ ಆಗೋದೇನಂತ ಹೇಳಿದ್ರೆ, ಇವತ್ತು ಕುಮಟಾದಂತಹ ನಮ್ಮ ಉತ್ತರ ಕನ್ನಡದ ಮಧ್ಯಭಾಗದಲ್ಲಿರೋದು, ಈ ಕಡೆ ಕೋಸ್ಟಲ್ ಕರ್ನಾಟಕ, ಇದರಲ್ಲಿ ಇದೇ ಮನಕಿ ಗ್ರೌಂಡಲ್ಲಿ
ರಾಜಕೀಯದಿಂದ ಹಿಡಿದು ಸಾಂಸ್ಕೃತಿಕ ಕಲಾವಿದಕ್ಕೆ ಇದೇ ಗ್ರೌಂಡಲ್ಲಿ ಬೆಂಗಳೂರಲ್ಲಿ ನಾನು ಹುಟ್ಟಿ ಬೆಳೆದಿದ್ದೀನಿ. ಬೆಂಗಳೂರಲ್ಲಿ ಅರಮನೆ ಮೈದಾನದಲ್ಲಿರ್ಬೋದು ಅಥವಾ ಯಾವುದ್ಯಾವುದು ಪ್ರಖ್ಯಾತ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗಳಿದೆ, ಅದಕ್ಕೆ ಯಾವುದು ಪೋಟಿ ಇಲ್ದಿರ ಅಂದರೆ ಅದಕ್ಕೆ ಸರಿ ಸಮಾನವಾಗಿ ಒಂದು ಕಾರ್ಯಕ್ರಮವನ್ನು ಕುಮಟಾದ ಜನತೆ ಶ್ಯಾಮಯ್ಯನ ಆರ್ಗನೈಸೇಷನ್ಸ್ ಆಯ್ಕೆ ಮಾಡೋದು ನಿಜವಾಗ್ಲೂ ತುಂಬ ತುಂಬ ಶ್ಲಾಘನೀಯ. ಕುಮಟಾದ ಜನತೆಗೆ ಇವತ್ತು ಯಾರನ್ನ 4-5 ಫಿಲ್ಮ್ ಸ್ಟಾರ್ನ ಕರೆಸಿದ್ರೆ ಸ್ಟೇಜೆಲ್ಲ ತುಂಬೋಗಿರೋದು, ಅದೊಂದು ಮಾಡಿಲ್ಲ ನಮ್ಮ ಮಂಜುನಾಥ್ ನಾಯ್ಕ್ ಮತ್ತು ಮಹಾಲೆಯವರು. ಸಿನಿಮಾ ಸ್ಟಾರ್ ಕರೆಸಿದ್ರೆ ಫುಲ್ಲು ವೇದಿಕೆ ಆಗಿರೋದು. ಬಟ್ ಅವ್ರು ಹೇಳಿದ್ರು ಇದು ಸ್ನೇಹ ಸಂಗಮ ಅಂದರೆ ನಮ್ಮ ಫ್ಯಾಮಿಲಿ ಗೆಟ್ ಟುಗೆದರ್ ಸರ್. ಬೇರೆಯವರಿಗೆ ನಾವು ಮನೋರಂಜನೆ ನೀಡ್ತೀವಿ, ಆ ಮನೋರಂಜನೆ ನೀಡುವಂಥ ಸಂದರ್ಭದಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಾವು ಟೈಮ್ ನೀಡೋಕ್ಕೆ ಆಗಲ್ಲ. ಹಾಗಾಗಿ ನಾವು ಖುಷಿಯಾಗಿ ಮಾಡ್ಕೊತಿದ್ದೀವಿ ಸರ್, ನಿಮ್ಮ ಪೊಲೀಸರ ಸಹಕಾರ ಬೇಕು ಅಂತ. ಸೊ ಸ್ನೇಹ ಸಂಗಮ ಅಂದರೆ ನಂಗೆ ಅರ್ಥ ಆಯಿತು, ಇದು ಗುಂಡು ತುಂಡು ಇಲ್ದಿರ ಸಾಂಸ್ಕೃತಿಕ ಕಾರ್ಯಕ್ರಮ ಇರುವಂತಹ ಒಳ್ಳೆಯ ಮನಸ್ಸುಗಳು ಸೇರಿ ಕಲಾ ಸೇವೆಗೆ, ಈ ದೇಶದ ಸೇವೆಗೆ ಮಾಡ್ತಿರೋಂಥ ನೀವೆಲ್ಲರೂ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಸೇರಿ ಮಾಡ್ತಿರೋಂಥ ಕಾರ್ಯಕ್ರಮ ಅಂತ ನೋಡಿ ನನಗೆ ತುಂಬ ಖುಷಿ ಆಗ್ತಾಯಿದೆ. ನನ್ನ ಉದ್ಘಾಟನೆಗೆ ಕರೆದಿದ್ರು, ನಾನಿಲ್ಲಿ ಬಂದಿದ್ದು ಒಂದೇ ಒಂದು ಕಾರಣ, ಮಂಜುನಾಥ್ ನಾಯ್ಕ್ ಮತ್ತು ನಮ್ಮ ಮಹಾಲಯವರು ಇಬ್ಬರು ಮೊನ್ನೆ ಪಾಂಡುರಂಗ ಹೋಟ್ಲಿಗೆ ಬಂದು ಸರ್ ನಮ್ಮ ಕಾರ್ಯಕ್ರಮದ ಬರಬೇಕು ಅಂತ ಹೇಳಿ ಫೋಟೋ ತಗೊಂಡ್ರು. ಏನು ಕಾರ್ಯಕ್ರಮ ಅಂತ ನನಗೆ ಗೊತ್ತಿರಲಿಲ್ಲ. ಸ್ಟೇಜಲ್ಲಿ ಬಂದ ತಕ್ಷಣ ನೋಡಿದೆ ಇಷ್ಟು ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಒಂದಂತೂ ಮಾತು ನಾನು ಹೇಳೋದಕ್ಕೆ ನಿಮಗೆಲ್ಲ ತುಂಬ ನಮಗೆ ಖುಷಿಯಾಗುತ್ತೆ. ಯಾವುದೋ ಪೂರ್ವಜನ್ಮ ಸುಕೃತ ಇರ್ಬೋದು ಅಥವಾ ನಾವು ನಡೆದು ಬಂದಂಥ ದಾರಿನ ಹೇಳ್ಕೊಳ್ಳೋದಕ್ಕೆ ಇದೊಂದು ಅವಕಾಶವೂ ಇರ್ಬೋದು. ನಾನು ತುಂಬ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ, ನನ್ನ ಚಿಕ್ಕಪ್ಪ ಅಂದರೆ ನಮ್ಮ ಅಪ್ಪನ ತಮ್ಮ ನಮ್ಮ ಊರಲ್ಲಿ ಮಂಡಿಕಲ್ ಅಂತೇಳಿ ಚಿಕ್ಕಬಳ್ಳಾಪುರ ಜಿಲ್ಲೆದ ನಮ್ಮ ಆಂಧ್ರದ ಬಾರ್ಡ್ರ್ ನಮ್ಮ ವಿಲೇಜಲ್ಲಿ ಒಂದು ಮೈಕ್ ಸೆಟ್ ಇಟ್ಕೊಂಡಿದ್ರು. ಮೈಕ್ ಸೆಟ್ ಆವಾಗಿನ ಕಾಲದಲ್ಲಿ ನಾನು 5ನೇ ಕ್ಲಾಸ್ 6ನೇ ಕ್ಲಾಸಲ್ಲಿ ರಿಕಾರ್ಡಿಂಗ್ ಪ್ಲೇಯರ್ಸ್ ಅಂತ ಬರ್ತಾಯಿತ್ತು. ಅವ್ರದ್ದು ಯಾವುದೋ ಒಂದು ಫಂಕ್ಷನ್ ಇದ್ದರೆ ನನಗೆ 25 ಪೈಸೆ 50 ಪೈಸೆ 1 ರೂಪಾಯಿ 5 ರೂಪಾಯಿ ಕೊಡೋರು. ಅದಕ್ಕೆ ಆ ಮೈಕ್ ಸೆಟ್ ಪಟ್ಟಿಗೆ ಇದೆಯಲ್ಲ, ನಾನು ತಲೆ ಮೇಲೆ ಹೊರ್ಕೊಂಡು ತಗೊಂಡೋಗಿದ್ದೀನಿ ಸೈಕಲಲ್ಲಿ. ಆಮೇಲೆ ಸಂಗೀತ ಸಾಹಿತ್ಯದ ಬಗ್ಗೆ ಆವಾಗಲೇ ನಮ್ಮ ನಿಯೋಜಕರು ಹೇಳ್ತಾಯಿದ್ರು ನನಗೆ ಯಾಕೆ ಇಷ್ಟ ಅಂತ ಹೇಳಿ. ನಮ್ಮ ಹಳ್ಳಿಗಳಲ್ಲಿ ಎಸ್ಪೆಷಲಿ ಬೆಂಗಳೂರು ಸೌತ್ ನಾರ್ತಲ್ಲಿ ಮೈಕ್ ಸೆಟ್ ಆದ್ರೇ ಜನ ಎದ್ದೇಳೋದು. ಏನು ಇವತ್ತು ಭಗವದ್ಗೀತೆ ಕೊಟ್ಟಿದ್ದಾರಲ್ಲ ಇವತ್ತು ಕಾರ್ಯಕ್ರಮದಲ್ಲಿ, ನಮ್ಮ ಊರಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಬೆಳಗ್ಗೆ ಘಂಟಸಾಲದ ಏನು ಒಂದು ಭಗವದ್ಗೀತೆ 5 ಗಂಟೆಗೆ ಪ್ರಾರಂಭ ಆಗ್ತಾಯಿತ್ತು. ಅಥವಾ ಆಜಾನ್ ಕೂಗ್ತಾ ಇದ್ದರೆ ಬೆಳಗ್ಗೆ ನಮಗೆ ಟೈಮು ಗೊತ್ತಾಗೋದು. ಕ್ರಿಶ್ಚಿಯನ್ದು ಏನಾದರೂ ಒಂದು ಮ್ಯಾರೇಜ್ ನಡೀತಾ ಇದೆ ಅಂತ ಹೇಳಿದ್ರೆ ಅವತ್ತು ದೊಡ್ಡ ರಂಗುನ ಇರೋದು. ಅಂದರೆ ಎಲ್ಲ ಸರ್ವಧರ್ಮಗಳ ಎಲ್ಲ ಪಾಲಿಗೆ ನಾವು ಉತ್ಸವ ಮಾಡ್ತಾಯಿದ್ವಿ, ಅದು ಒಳ್ಳೆಯದಿರಲಿ ಅಥವಾ ಶೋಕಾಚರಣೆ ಮಾಡ್ತಾಯಿದ್ರು ಸಹ ನಾವು ಮಾನವರಿಗೆ ಒಂದು ಮಾಧ್ಯಮದ ಮುಖಾಂತರ ತಿಳಿಸ್ಕೊಡ್ತಾ ಇರುವಂಥದ್ದು ನಿಮ್ಮ ಶಾಮಿಯಾನ ಮತ್ತು ಧ್ವನಿ ಮತ್ತು ಬೆಳಕು. ಈ ಧ್ವನಿ ಮತ್ತು ಬೆಳಕು ಇಲ್ಲ ಅಂತ ಹೇಳಿದ್ರೆ ಜೀವನದ ನಮ್ಮ ಮನುಷ್ಯನ ಎಲ್ಲ ಸೆಲೆಬ್ರೇಷನ್ಸು ತುಂಬ ಮಂಕಾಗುತ್ತೆ. 5 ನಿಮಿಷ ಈ ಎಂಟೈರ್ ಮನಕಿ ಗ್ರೌಂಡ್ನ ಕರೆಂಟನ್ನ ಬಂದ್ ಮಾಡಿದ್ರೆ ಇಲ್ಲಿ ಮನುಷ್ಯ ಏನು ಅಂತ ನಮ್ಗೆ ಗೊತ್ತಾಗುತ್ತೆ. ಇದು ಪ್ರಕೃತಿ 6 ಗಂಟೆಗೆ ಕ್ಲೋಸ್ ಆಗುತ್ತೆ, ಬೆಳಗ್ಗೆ ಎದ್ದೇಳುತ್ತೆ. ಬಟ್ ಮನುಷ್ಯನ 12 ಗಂಟೆ ತಾಸು ಎಚ್ಚರಿಸಿ ನಮ್ಮ ಕಾರ್ಯಕ್ರಮಗಳನ್ನ ನಮ್ಮ ಕಾರ್ಯಗಳನ್ನ ಟೈಮ್ನ ಎಕ್ಸ್ಟೆಂಡ್ ಮಾಡೋದ್ರಲ್ಲಿ ನೀವು ಧ್ವನಿ ಮತ್ತು ಬೆಳಕು ಕೊಡ್ತಾಯಿದ್ದೀರಾ. ಅದು ರಾಜಕೀಯಕ್ಕೆ ಅತೀತವಾಗಿ ಮತ್ತು ಧರ್ಮಗಳಿಗೆ ಅತೀತವಾಗಿ ಒಂದು ಮಾನವನ ಸೇವೆ ನೀವು ಮಾಡ್ತಾಯಿದ್ದೀರಾ. ಇದಕ್ಕೆ ಬೆಲೆ ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಶ್ರಮಶಕ್ತಿನ ಮತ್ತು ಶ್ರಮ ಸೌಂದರ್ಯವನ್ನು ನೀವು ನಮ್ಮ ಕೆಲಸದ ಮುಖಾಂತರ ತೋರಿಸ್ಕೊಡ್ತಾ ಇದ್ದೀರಾ. ಅದಕ್ಕೆ ಸ್ನೇಹಿತರೆ ನನಗೆ ತುಂಬ ಇವತ್ತು ಬೆಳಗ್ಗೆ ಈ ಕಾರ್ಯಕ್ರಮ ಬರಬೇಕಂತಲೇ ಇವತ್ತು ಕರ್ನಾಟಕ ಬಂದಿತ್ತು. ನಾನು ಭಟ್ಕಳದಲ್ಲಿ ಆಮೇಲೆ ಮುರುಡೇಶ್ವರದಲ್ಲಿ ದೆನ್ ಹೊನ್ನಾವರದಲ್ಲಿ ಹಾಲ್ಟ್ ಮಾಡ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದೆ. ಯಾಕಂದರೆ ನಾನು ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಂದರೆ ನಾನು ಕಾರವಾರದಲ್ಲಿ ತಿರ್ಗಿ ನಾನು ವಾಪಸ್ ಬರೋಕ್ಕೆ ಸಾಧ್ಯ ಇಲ್ಲ. ಮಂಜುಗೆ ಮಾತು ಕೊಟ್ಟಿದ್ದೆ ನಾನು ಬರ್ತೀನಿ ಅಂತ ಪಾಂಡುರಂಗ ಹೋಟ್ಲಲ್ಲಿ. ಅದಕ್ಕೆ ನಿಮ್ಮನ್ನೆಲ್ಲರ ಕುಟುಂಬ ಸದಸ್ಯರಿಗೆ ಮಾತಾಡೋಕ್ಕೆ ಬಂದಿದ್ದೀನಿ.
ಪೊಲೀಸ್ ಇಲಾಖೆ ಅಥವಾ ಈ ವೇದಿಕೆಯಲ್ಲಿರೋ ಎಲ್ಲ ಇಲಾಖೆ ಯಾವತ್ತೂ ನಿಮ್ಮ ಜೊತೆ ಇರುತ್ತೆ. ನೀವಿಲ್ಲ ಅಂದರೆ ಯಾವ ರಾಜಕೀಯ ಪ್ರೋಗ್ರಾಮ್ ಆಗಲ್ಲ, ಯಾವ ಪೊಲೀಸ್ ಫಂಕ್ಷನು ಆಗೋದಿಲ್ಲ, ಯಾವುದು ಮದುವೆ ಏನಾಗಲ್ಲ, ಯಾವುದು ಮುಂಜೇನೂ ಆಗೋದಿಲ್ಲ. ನೀವು ಈ ಸಂಸ್ಕೃತಿನ, ಈ ಕಲೆಯನ್ನು ಅಲಿಸಿ ಬೆಳೆಸುವಂಥವ್ರು. ನಿನಾದ ಸೌಂಡ್ಸ್ ಇದ್ದರೆ ಕೆಟ್ಟದಾಗಿ ಹಾಡೋರ್ನು ಸಹ ಮಾಡ್ಯುಲೇಷನ್ ಮಾಡಿ ಒಳ್ಳೆ ಸೌಂಡು ಕೊಡ್ಬೋದು. ಅಥವಾ ಚೆನ್ನಾಗಿ ಆಡೋರ್ನು ಸಹ ಮೈಕ್ ಪ್ರಾಬ್ಲಮ್ ಆದರೆ ಅವನಿಗೆ ಒಳ್ಳೆ ಹಾಡೇ ಬರಲ್ಲ. ಹಾಗಾಗಿ ಆ ಮನುಷ್ಯನ ದೇವನ ಸೃಷ್ಟಿಗೆ ಮರುಸೃಷ್ಟಿ ಸೌಂಡ್ ಸಿಸ್ಟಮ್ ಅಂತ ನಾನು ಹೇಳ್ಬೋದು. ರಾಮಣ್ಣವರೇ, ಎಷ್ಟೋ ದೊಡ್ಡ ದೊಡ್ಡ ಕಲಾವಿದರನ್ನ ಇವತ್ತು ಅವ್ರಿಗೆ ಅವರ ವಾಯ್ಸ್ಗೆ ಇನ್ನೊಂದು ಸೌಂಡ್ನ ಆಂಪ್ಲಿಫೈ ಮಾಡಿ ಇವತ್ತು ಅವ್ರನ್ನ ದೊಡ್ಡ ದೊಡ್ಡ ಕಲಾವಿದರನ್ನ ತಾವೆಲ್ಲ ಮಾಡಿದ್ದೀರಾ. ನಿಮ್ಮ ಕಲಾ ಸೇವೆಯನ್ನು ನಿಮ್ಮನ್ನು ಮತ್ತು ನಾಗರಾಜ್ ನಾಯಕ್ ಅವ್ರನ್ನ ಸನ್ಮಾನ ಮಾಡೋದು, ಮತ್ತು ನಮ್ಮ ಇನ್ನೋವೇಟಿವ್ ಅವಾರ್ಡ್ ತಗೊಂಡಂಥ ನಾಯಕರಿಗೆ ನನಗೆ ಸನ್ಮಾನ ಮಾಡೋ ಅವಕಾಶ ನೀಡೋದು ತುಂಬ ಖುಷಿ ಆಗುತ್ತೆ. ಪೊಲೀಸರಂದಂತೂ ನಿಮ್ಗೆ ಯಾವುದೋ ಕಿರಿಕಿರಿ ಇರೋದಿಲ್ಲ. ನೀವು ಪರ್ಮಿಷನ್ ತಗೊಳ್ಳಿ, ಇನ್ ಟೈಮ್ಗೆ ಬಂದ್ ಮಾಡಿ. DJ ಅವ್ರ ಮೇಲೆ ನಮಗೆ ತುಂಬ ಸಿಟ್ಟಿದೆ. ಯಾವುದು ಗಣೇಶ ಸಿನಿಮಾ, ನೀವು ಗಣೇಶನ ಹಬ್ಬ ಮಾಡಿ ರಂಗೀಲ ಹಾಡು ಹೇಳಿದ್ರೆ ಏನಾದ್ರು ಅರ್ಥ ಇರುತ್ತಾ? ಹಾಗಾಗಿ ನಾವು ಆಯೋಜಕರ ಮೇಲೆ ಕೋಪ ಬಿಡುತ್ತೆ. ಪಾಪ ನೀವು ಬಾಡಿಗೆ ಬಂದವ್ರ ಮೇಲೆ ನಮ್ಮ ಯಾವುದೇ ಕೋಪ ಇರೋದಿಲ್ಲ. ನಾವು ಕೇಸ್ ಮಾಡಿದ್ದುಂಟು ಇದೇ ಕೋಲಾರ, ಯಾವುದೋ ನಮ್ಮ ಕುಮಟಾದಲ್ಲಿ. ನಮ್ಮ ಕೋಪ ಸಿಟ್ಟು ಕೇವಲ ಸಂಸ್ಕೃತಿಯನ್ನು ಧಿಕ್ಕಾರ ಮಾಡಿದವ್ರಿಗೆ, ನೆಮ್ಮದಿ ಜೀವನವನ್ನು ಹಾಳು ಮಾಡೋದಕ್ಕೆ. ನೀವು ಇದ್ರ ಮಧ್ಯದಲ್ಲಿ ಯಾವುದಿಲ್ಲ. ಹಾಗಾಗಿ ಯಾವುದೇ ಇರಲಿ ಅದಕ್ಕೆ ಒಂದು ನಿಯಮ ಮತ್ತು ಸಮಯ ಸಂದರ್ಭ ಇರಬೇಕು. ಹಾಗಾಗಿ ನನಗೆ ಇವತ್ತು ಅತೀವಾದಂಥ ಸಂತೋಷ ಆಗುತ್ತೆ. ನಮ್ಮ ಶ್ರಮಜೀವಿಗಳ ಜೊತೆ, ನನ್ನ ಚಿಕ್ಕಪ್ಪ ಮಾಡಿದಂಥ ಕೆಲಸಗಾರರ ಜೊತೆ ನನ್ನನ್ನು ಆ್ಯಸ್ ಎಸ್ ಪಿ ಆಗಿ ನಾನು ಗುರುಸ್ಕೊಳ್ಳೋದಕ್ಕೆ ನನಗೊಂದು ವೇದಿಕೆಯನ್ನು ಕಲಿಸಿಕೊಟ್ಟಂತಹ ಕುಮಟಾದ ಶಾಮಿಯಾನ ಮತ್ತು ದೊಲಬೈಕು ಸಂಯೋಜಕರ ಸಂಘಕ್ಕೆ ನಾನು ಶುಭ ಹಾರೈಸ್ತೀನಿ. ಈ 5ನೇ ವರ್ಷದಲ್ಲಿ ನೀವು ಆರ್ಗನೈಸ್ ಮಾಡ್ತಾಯಿದ್ದೀರಾ. ಇವತ್ತು ಇಷ್ಟು ಆರ್ಗನೈಸ್ ಮಾಡಬೇಕಾದ್ರೆ ಮಂಜು ಮತ್ತು ಮಹಾಲಯ ಅವರು ಇದು ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂತ ಹೇಳ್ತಾರೆ. ಸೆಕ್ಟರ್ ಅಂದರೆ ನಾವೆಲ್ಲ ಸ್ಯಾಲ್ರಿಡ್ ಸೆಕ್ಟರ್. ನಮಗೊಂದು ಕಾಲ್ ಕೊಟ್ಟು ವಾಟ್ಸಪ್ ಮಾಡಿದ್ರೆ ಎಲ್ಲ ಪೊಲೀಸರು ಬರ್ತೀವಿ, ಅಥವಾ ಇನ್ನೊಂದು ಸಂಘಟನೆಯವ್ರು ಬರ್ತೀವಿ. ಬಟ್ ಎಲ್ಲೆಲ್ಲೋ ಯಾವ್ಯಾವ ಜಾತಿ ಧರ್ಮ ಜನ, ಒಬ್ಬನ ಹತ್ರ ಮೈಕ್ ಸೆಟ್ ಇರುತ್ತೆ, ಇನ್ನೊಂದು ಆಂಪ್ಲಿಫೈರ್ ಇರುತ್ತೆ, ಇನ್ನೊಬ್ಬರ ಹತ್ರ LCD ಇರುತ್ತೆ, ಇನ್ನೊಬ್ಬರ ಹತ್ರ ಅಂಬ್ರೆಲಾ ಇರುತ್ತೆ, ಇನ್ನೊಬ್ಬರ ಹತ್ರ ಕಾರ್ಪೆಟ್ ಇರುತ್ತೆ. ಎಲ್ಲ ಸೇರಿದ್ರೆ ಅದು ಫಂಕ್ಷನ್ ಆಗುತ್ತೆ. ಅಂದರೆ ಎಲ್ಲರನ್ನೂ ಒಗ್ಗಟ್ಟು ಮೂಡಿ ಈ ಸಮಾಜದಲ್ಲಿರುವಂತಹ ಎಲ್ಲರನ್ನೂ ಒಗ್ಗಟ್ಟು ಮೂಡುವಂಥ ಶಕ್ತಿ ಆ ದೇವರಿಗಿದೆ ಅಂತ ಹೇಳಿದ್ರೆ, ಫಂಕ್ಷನ್ನ ಆರ್ಗನೈಸ್ ಮಾಡಿ, ಅದು ಹಿಂದೂ ಇರ್ಬೋದು, ಮುಸ್ಲಿಮ್ ಇರ್ಬೋದು. ಗೋಕರ್ಣೋತ್ಸವದಲ್ಲಿ ನೋಡಿದೆ ಇವರು ಮಂಜು ಅವ್ರದ್ದು ಒಂದು ಕೆಪಾಸಿಟಿ ಮತ್ತು ರಾಮಣ್ಣವ್ರದ್ದು ನಿನಾದದ ಒಂದು ಕೆಪಾಸಿಟಿನ, ಎಲ್ಲರನ್ನೂ ಒಗ್ಗಟ್ಟು ಮಾಡುವಂಥ ಶಕ್ತಿ ದೇವರು ನಿಮ್ಗೆ ಕೊಟ್ಟಿದ್ದಾನೆ. ನೀವು ನಿಮ್ಮ ಕುಟುಂಬದವರು ಚೆನ್ನಾಗಿರಲಿ. ಸರ್ಕಾರ ಅನ್ಆರ್ಗನೈಸ್ಡ್ ಸೆಕ್ಟರ್ಸ್ಗೆ ತುಂಬ ಸ್ಕೀಮ್ಸ್, ಆಕ್ಸಿಡೆಂಟ್ ಬೆನಿಫಿಟ್ ಸ್ಕೀಮ್ ಇರ್ಬೋದು, ಲೈಫ್ ಇನ್ಸೂರೆನ್ಸ್ ಇರ್ಬೋದು, ಅಥವಾ ಸೆಂಟ್ರಲ್ ಗೌರ್ಮೆಂಟ್ ತುಂಬ ಕಾರ್ಯಕ್ರಮಗಳು ಮಾಡಿದೆ. ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಕುಮಟಾದ ಶಾಸಕರು ಇರಬೇಕಾಗಿತ್ತು, ಮಂತ್ರಿಗಳಿರಬೇಕಾಗಿತ್ತು. ಯಾಕಂದರೆ ಅವರೆಲ್ಲ ಕಾರ್ಯಕ್ರಮಗಳ ವಿಜೃಂಭಣೆಯಿಂದ ಮಾಡಿದ್ದು ನಿಮ್ಮ ಶಾಮಿಯಾನ ಸಂಘದವರು. ಅವ್ರನ್ನೂ ಕರೆದಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು. ಅವರ ಅನುಭವ ಸ್ಥಿತಿನಲ್ಲಿ ಅವ್ರಿಗೂ ಸಹ ಧನ್ಯವಾದ ಮತ್ತು ನಮಸ್ಕಾರ ಹೇಳ್ತಾ, ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಇಲಾಖೆ, ನಿಮ್ಮ ಸಂಘದ ಜೊತೆ ನಾವು ಯಾವತ್ತೂ ಇರ್ತೀವಿ. ನಮ್ಮದು ಯಾವುದೋ ಪೊಲೀಸ್ ಬಂದೋಬಸ್ತು, ನಿಮಗೂ ನಮ್ಗೆ ಹೆಂಗೆ ಸಂಬಂಧ ಅಂತ ಹೇಳಿದ್ರೆ, 24 ಗಂಟೆ ಯಾರ್ದೋ ಸಮಸ್ಯೆ ಇರುತ್ತೆ, ಪೊಲೀಸ್ ಬಂದೋಬಸ್ತು ಮಾಡಬೇಕಾಗುತ್ತೆ ಅಲ್ವಾ ಯೋಗೇಶ್? ಯಾವ 1 ಅವರ್ ಪೋರ್ಟ್ ಅಂತನೋ, ಇನ್ನೊಂದು ಯಾವುದೋ ಹಸು ಅಂತನೋ, ಇನ್ನೊಂದು ರಾಜಕೀಯ ಅಂತನೋ, ಬಟ್ ನಮ್ಮ ಪೊಲೀಸರು ರಸ್ತೆಯಲ್ಲಿ ನಿಲ್ಲಬೇಕು. ನಮ್ಮ ಜನರನ್ನ ಕಾಯುವಂಥ ಪೊಲೀಸರಿಗೆ ನೆತ್ತಿ ಮೇಲೆ ಒಂದು ಶಾಮಿಯಾನ ಹಾಕಿ ನಮ್ಮ ಹಿತವನ್ನು ಕಾಪಾಡುವಂತಹ ಶಾಮಿಯಾನ ಸಂಘಕ್ಕೆ ಜಯವಾಗಲಿ. ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದ ಕುರಿತು ಮೆಚ್ಚುಗೆಯ ಮಾತುಗಳಿಂದ ಎಲ್ಲರನ್ನೂ ಶ್ಲಾಘಿಸುತ್ತಾ, ಶಾಮಿಯಾನ ಮತ್ತು ಕಾರ್ಯಕ್ರಮ ಒಂದೇ ನಾಣ್ಯದ 2 ಮುಖಗಳು ಎನ್ನುವ ಮಾತುಗಳನ್ನಾಡಿದಂತಹ ಶ್ರೀಯುತ ಎಂ ನಾರಾಯಣ್ IPS ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕಾರವಾರ ಇವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಬಂಧುಗಳೇ, ಒಂದು ಮಾತಿದೆ, ವ್ಯಕ್ತಿ ದೊಡ್ಡದಲ್ಲ, ಅಧಿಕಾರ ದೊಡ್ಡದಲ್ಲ, ಪದವಿ ದೊಡ್ಡದಲ್ಲ, ಆದರೆ ಕಷ್ಟದ ಸಮಯದಲ್ಲಿ ಸಹಾಯ ಮಾಡುವವರು ಎಲ್ಲರಿಗಿಂತಲೂ ದೊಡ್ಡವರು. ಈ ಮಾತು ಅಕ್ಷರಶಃ ಸತ್ಯವಾದುದು. ಅಂತೆಯೇ ನಿಷ್ಠಾವಂತ ಅಧಿಕಾರಿಗಳಾಗಿ ಶ್ರಮಜೀವಿಗಳ ಶ್ರಮಕ್ಕೆ ಗೌರವವನ್ನು ನೀಡುತ್ತಾ ಅವರ ಸಮಸ್ಯೆಗಳಿಗೆ ಸದಾ ಸ್ಪಂದಿಸುವ ಮೂಲಕ ಪ್ರೋತ್ಸಾಹಿಸುತ್ತಿರುವ ಅಧಿಕಾರಿಗಳು
ಹಾಗೂ ಕಾರ್ಯಕ್ರಮದ ಅತಿಥಿಗಳಾದಂತಹ ಶ್ರೀಯುತ ರಾಜೇಶ್ ಮಡಿವಾಳ್ AEE ಹೆಸ್ಕಾಂ ವಿಭಾಗ, ಮಾನ್ಯರೇ, ತಮ್ಮ ನುಡಿಗಾಗಿ ಈ ವೇದಿಕೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಶಾಮಿಯಾನ ಮತ್ತು ಧ್ವನಿ ಬೆಳಕು ಸಂಯೋಜಕರ ಸಂಘ ರಿಜಿಸ್ಟರ್ ಕುಮಟಾ ಉತ್ತರ ಕನ್ನಡ ರವರ 5ನೇ ವರ್ಷದ ಸ್ನೇಹ ಸಂಭ್ರಮದ ಕಾರ್ಯಕ್ರಮದ ಅಂಗವಾಗಿ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಸನ್ಮಾನ್ಯ ಉದ್ಘಾಟಕರಾದಂಥ ಸನ್ಮಾನ್ಯ ಶ್ರೀ ನಾರಾಯಣ್ IPS ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಕಾರವಾರ. ಒಂದೇ ನಿಮಿಷ, ಜಸ್ಟ್ 1 ಮಿನಿಟ್ ಸರ್. ಮಾನ್ಯ SP ಸಾಹೇಬರು ಅನ್ಯ ಕಾರ್ಯನಿಮಿತ್ತ ವೇದಿಕೆಯಿಂದ ನಿರ್ಗಮಿಸ್ತಾ ಇರೋದ್ರಿಂದ ಸಂಘಟಕರು ಅವರಿಗೆ ಒಂದು ಸ್ಮರಣಿಕೆಯನ್ನು, ಅಂದರೆ ಇವತ್ತು ವಿಶ್ವ ಜಲ ದಿನ ಮಾರ್ಚ್ 22, ಅದರ ಪ್ರಯುಕ್ತವಾಗಿ ಒಂದು ಸಸ್ಯವನ್ನು ನೀಡುವುದರ ಮುಖೇನವಾಗಿ ಪರಿಸರವನ್ನು ಬೆಳೆಸುವಲ್ಲಿ ಅವರು ಒಂದು ಕಾಣಿಕೆಯನ್ನು ನೀಡಲಿ ಅನ್ನುವಂಥ ಕಾರಣಕ್ಕಾಗಿ ಒಂದು ಸ್ಮರಣಿಕೆಯನ್ನು ನೀಡ್ತಾ ಇದ್ದಾರೆ. ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಸರ್, ನಿಮ್ಮದೊಂದು ಹಾಡನ್ನು ಕೇಳಬೇಕು ಹೇಳಿ ಇಲ್ಲಿ ಸಾರ್ವಜನಿಕರ ಅಭಿಪ್ರಾಯ ಭಾಳ ಇತ್ತು. ಆದರೆ ತಮ್ಮ ಸಮಯ ಇದ್ದರೆ ಒಂದು ಹಾಡನ್ನು ಹೇಳಿ ತಾವು ಇಲ್ಲಿ ನಿರ್ಗಮಿಸಿದರೆ ಒಳ್ಳೆಯದಾಗ್ತಿತ್ತು ಅನ್ನುವಂಥದ್ದು ನಮ್ಮ ಭಾವನೆ. ಒಂದು ಅವಕಾಶವನ್ನು ಕೇಳ್ತಾ ಇದ್ದೇವೆ ಸರ್. ಆ್ಯಕ್ಚುಲಿ ಕಾರವಾರ ಹೋಗಬೇಕು, ಕಾರವಾರದಿಂದ ಇನ್ನೊಂದು ಕಡೆ ಹೋಗ್ಬೇಕು ನಾನು. ಹಾಗಾಗಿ ಅದರ್ವೈಸ್ ನಾನು ತುಂಬ ಎಂಜಾಯ್ ಮಾಡ್ತಾ ಇದ್ದೆ ಮ್ಯೂಸಿಕ್ಗೆ. ಮಡವಳರು ನಿಮ್ಮೆಲ್ಲರೂ ಮಾತುಗಳು ಕೇಳ್ಕೊಬೋದು. ಏನು ಹೇಳ್ಬೇಕಂತ, ಹೊಸ ಬೆಳಕು ಮೂಡುತ್ತಿದೆ ಆ ಸಾಂಗ್ ಇದೆ. ನಿಮ್ಮ ಹತ್ರ ಕರೋಕೆ ಏನಾದ್ರು ಹಾಕಿ ಬನ್ನಿ.
ಸುಂದರವಾದಂತಹ ಹಾಡಿನೊಂದಿಗೆ ಗಾನ ಲೋಕಕ್ಕೆ ನಮ್ಮನ್ನೆಲ್ಲ ಕೊಂಡೊಯ್ದಿರತಕ್ಕಂತಹ ಶ್ರೀಯುತ ಎಂ ನಾರಾಯಣ್ IPS ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕಾರವಾರ ಇವರಿಗೆ ಮತ್ತೊಮ್ಮೆ ಚಪ್ಪಾಳೆಯೊಂದಿಗೆ ಅವರನ್ನ ಕಾರ್ಯಕ್ರಮದಿಂದ ಬೀಳ್ಕೊಡ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಯುತ ರಾಜೇಶ್ ಮಡಿವಾಳ್ AEE ಹೆಸ್ಕಾಂ ವಿಭಾಗ ಕುಮಟಾ, ಮಾನ್ಯರೇ, ತಮ್ಮ ನುಡಿಗಾಗಿ ಈ ವೇದಿಕೆ. ಈ ಕಾರ್ಯಕ್ರಮದ ಉದ್ಘಾಟಕರಾದಂಥ ಸನ್ಮಾನ್ಯ ಶ್ರೀ ಎಂ ನಾರಾಯಣ್ IPS ಜಿಲ್ಲಾ ವರಿಷ್ಠಾಧಿಕಾರಿಗಳು ಕಾರವಾರ ಉತ್ತರ ಕನ್ನಡ ತಮ್ಮ ಇಲಾಖೆಯ ತುರ್ತು ಕಾರ್ಯಕ್ರಮದ ನಿಮಿತ್ತ ನಿರ್ಗಮಿಸಿದ್ದಾರೆ. ಅವರು ಈ ಸಂದರ್ಭದಲ್ಲಿ ಒಂದೆರಡನ್ನು ಮಾತಾಡ್ತಾ ಅದರೊಟ್ಟಿಗೆ ರಾಜ್ಕುಮಾರ್ ಅವರ ಹಳೆಯ ಹಾಡುಗಳನ್ನು ಹಾಡಿ ನಮ್ಮೆಲ್ಲರನ್ನ ಉಲ್ಲಾಸಿತರನ್ನಾಗಿ ಮಾಡಿ ಹೊಡ್ತಾ ಇದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಹಾಗೆಯೇ ಅಧ್ಯಕ್ಷತೆ ವಹಿಸುವಂಥ ಶ್ರೀ ಶಿವಾನಂದಜಿ ಮಹಲೆ, ಆಮೇಲೆ ಮುಖ್ಯ ಅತಿಥಿಗಳಾಗಿ ನನ್ನೊಂದಿಗೆ ಕೃಷ್ಣ ಕಾಮ್ಕರ್, ವಿದ್ಯಾಧರ್ ಕಲಾದಗಿ ಪುರಸಭೆ, ರಾಘವೇಂದ್ರ ಎಸ್ ಪಟ್ಗಾರ್ ಪ್ರಮುಖ ಅಗ್ನಿಶಾಮಕರು, ಹಾಗೂ ದಾಮೋದರ್ ಶೆಟ್ಟಿಗಾರ್, ಶಶಿಕಲಾ ಸೌಂಡ್ಸ್ ಮಣಿಪಾಲ್, ಹಾಗೂ ಸನ್ಮಾನಿತರಾದಂಥ ಕೆ ರಾಮಚಂದ್ರ ಭಟ್ ನಿನಾದ ಸೌಂಡ್ಸ್, ಶ್ರೀ ಮಂಜುನಾಥ್ ನಾಯ್ಕ್ ಜಯ ಡೆಕೋರೇಟರ್ಸ್, ವಿಶೇಷ ಸನ್ಮಾನಿತರಾದಂಥ ನಾಗರಾಜ್ ನಾಯ್ಕ್ ಇನ್ನೋವೇಟಿವ್ ರಾಷ್ಟ್ರೀಯ ಪ್ರಶಸ್ತಿ ವಿಜೇತರು, ಹಾಗೂ ಈ ಸಂಘಟನೆಯ ಎಲ್ಲ ಸದಸ್ಯರು ಒಂದಿಸ್ತಾ ಇದೊಂದೆರಡು ಮಾತಾಡಲಿಕ್ಕೆ ಇಷ್ಟಪಡ್ತಾನೆ. ಇಂಥದ್ದೊಂದು ಸುಂದರ ಸಮಾರಂಭಕ್ಕೆ ಇಷ್ಟೊಂದು ದೊಡ್ಡ ವೇದಿಕೆ ಮೇಲೆ ಇತ್ತು ಅಂತ ಹೇಳಿದಾದರೆ ನಾ ಮುಖ್ಯ ಅತಿಥಿಯಾಗಿ ಬರ್ತಾ ಇರಲಿಲ್ವನ. ಯಾಕಂತಂದರೆ ನನ್ನ ಆತ್ಮೀಯ ಹೈಸ್ಕೂಲ್ನ ನಿಂದನೂ ಗೆಳೆಯ ಒಡನಾಡಿ ದತ್ತು ಮಾಪರೆಯವರು 2-3 ಸರಿ ಬಂದು ನೀವು ಬರಲೇಬೇಕು ಅಂತ ಹೇಳಿ ಕೇಳ್ಕೊಂಡಾಗ ನನಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಲಿಕ್ಕಾಗಿಲ್ಲ. ಆದರೆ ಬಂದ ಮೇಲೆ ಗೊತ್ತಾಯಿತು ಇಷ್ಟು ದೊಡ್ಡ ಅದ್ಭುತವಾದ ಒಂದು ವೇದಿಕೆ ಮೇಲೆ ನನಗೆ 2 ಮಾತಾಡಲಿಕ್ಕೆ ಅವಕಾಶ ಸಿಕ್ಕದೆ ಅಂತ. ಹಾಗೆ ಇಲ್ಲಿ ಈ ಒಂದು ಶಾಮಿಯಾನ ಮತ್ತು ಧ್ವನಿ ಬೆಳಕು ಸಂಯೋಜಕರ ಸಂಘ ಅಂತ ಹೇಳೋದು ನನಗೆ ಇಲ್ಲಿವರೆಗೆ ಗೊತ್ತಿರಲಾಗಿತ್ತು. ಅವರು ನನ್ನ ಕರೆಯೋಕ್ಕೆ ಬಂದಾಗೆ ಗೊತ್ತು. ಮತ್ತು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಸದಸ್ಯರಿದ್ದಾರೆ ಈ ಸಂಘಟನೆಯಲ್ಲಿ ಅಂತ ಹೇಳೋದು ಇವತ್ತು ಗೊತ್ತಾಯಿತು. ತುಂಬ ಖುಷಿ ವಿಚಾರ. ಯಾಕಂದರೆ ಇಲ್ಲಿ ಸಂಘಟನೆಯ ಸದಸ್ಯರುಗಳು ಇದು ತಮ್ಮದೇ ಆದ ಕಾರ್ಯಕ್ರಮ ಅಂತ ಎಲ್ಲರೂ ಚುರುಕಾಗಿ ಓಡಾಡಿ ಈ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಎಂಬುದು ನನಗೆ ತುಂಬ ಖುಷಿ ವಿಚಾರ ಇದು. ಹಾಗೆ ಇವತ್ತಿನ ದಿವಸ ನನಗೆ ಇಷ್ಟು ದೊಡ್ಡ ವೇದಿಕೆಯಲ್ಲಿ ಮಾತಾಡೋದು ಅಂತ ಹೇಳಿದ್ರೆ ಈ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಆಡದೆ ನೇರವಾಗಿ ಇಂಡಿಯಾ ಟೀಮ್ಗೆ ಆಯ್ಕೆ ಮಾಡಿ ಫಸ್ಟ್ ಬ್ಯಾಟಿಂಗ್ ಹಿಡಿದು ಕ್ರೀಸ್ನಲ್ಲಿ ನಿಲ್ಲಿಸಿ ಓವರ್ಗೆ 10 ರನ್ ಹೊಡಿ ಅಂತ ಹೇಳಿದಾಗ ಅಂಥ ಪರಿಸ್ಥಿತಿ ಆಗೋದು ನಂದಿಲ್ಲಿ. ಯಾಕಂದ್ರೆ ನಮಗೆ ಇಲ್ಲಿ ಮಾತೇ ಬರ್ತಾಯಿಲ್ಲ. ಇಷ್ಟೊಂದು ಸಭೆಯಲ್ಲಿ ಇಷ್ಟೊಂದು ದೊಡ್ಡ ಒಂದು ವೇದಿಕೆನ ನಮಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅವರು. ಸೊ ಇಲ್ಲಿ ಈ ಸಂಘಟನೆ ಸದಸ್ಯರು ನಾನು ತಿಳಿದಂಗೆ ಇವರೆಲ್ಲರೂ ಉತ್ತಮ ಶಿಕ್ಷಣವನ್ನು ಹೊಂದಿರುವಂಥವ್ರು. ಇವರು ಸರ್ಕಾರಿ ನೌಕರಿಗಾಗಲಿ ಯಾವುದಕ್ಕೆ ಒಂದು ನೌಕರಿಗಾಗಿ ಟ್ರೈ ಮಾಡಿ ಸಿಗದೇ ಇದ್ದಾಗ ಈ ಒಂದು ಶಾಮಿಯಾನ ಮತ್ತು ಧ್ವನಿ ಬೆಳಕು ಅಂತೇಳಿ ಒಂದು ಉದ್ಯೋಗಕ್ಕೆ ಮೀಸಲಿಟ್ಟು ತಮ್ಮ ಜೀವನ ಮೀಸಲಿಟ್ಟು ಜೀವನ ಕಟ್ಕೊಂಡಂಥವ್ರು ಅವರು. ಇದು ಈ ವಹಿವಾಟು ಹೇಗಿದೆ ಅಂದರೆ ಇದು ಸೀಸನೇಬಲ್ ಇದು ಇದು ವಹಿವಾಟು. ಇದು ಆ ಸೀಸನ್ ವಹಿವಾಟು ಒಳಗೆ ಅವರು 1 ವರ್ಷಕ್ಕೆ ಆಗಬೇಕಾದಂಥದ್ದನ್ನು ಅವರು ಗಳಿಸ್ಕೋಬೇಕಾಗ್ತದೆ. ಹಾಗೆ ಇವರು ಶಾಮಿಯಾನ ಹಾಕಬೇಕಾದ್ರೆ ಅಥವಾ ಧ್ವನಿ ಬೆಳಕು ಹಾಕಬೇಕಾದ್ರೆ ನಾವೆಲ್ಲ ನೋಡಿದ್ವಿ. ಆ ಸಂದರ್ಭದಲ್ಲಿ
ಇವರೆಲ್ಲ 1-2 ಕಡೆಗೆ ಕೆಲಸವನ್ನು ಹಿಡ್ಕೊತಾರೆ, ಊಟನೂ ಸರಿಯಾಗಿ ಮಾಡೋದಿಲ್ಲ. ನಾ ಎಷ್ಟೋ ಸರಿ ನೋಡಿದ್ದೇನೆ, ಬಾಯಲ್ಲಿ ಏನಾದ್ರು ಹಾಕ್ಕೊಳ್ತಾರೆ, ಹೊಟ್ಟೆಲಿ ಏನಾದ್ರು ಹಾಕ್ಕೊಂಡು ಇಡೀ ದಿವಸ ಓಡಾಡಿ ಕೆಲಸ ಮಾಡಿ ಅವರು ಜೀವನವನ್ನು ಕಟ್ಕೊಳ್ಳುವಂಥ ಪರಿಸ್ಥಿತಿ, ಅನಿವಾರ್ಯತೆ ಅವರಿಗಿದೆ. ಹಾಗೆ ನಾನು ಕೇಳೋದಿಷ್ಟೇ, ನೀವೆಲ್ಲ ಆರೋಗ್ಯದ ಬಗ್ಗೆ ಪ್ರಮುಖವಾಗಿ ನೀವು ಕಾಳಜಿ ವಹಿಸಬೇಕು. ಈ ವಹಿವಾಟು ಇರುವಂಥದ್ದು ಅದರೊಳಗೇ ನೀವು ಸಾಧ್ಯವಾದಷ್ಟು ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಳ್ಬೇಕಂತ ಹೇಳೋದು ನನ್ನದೊಂದು ಕಾಳಜಿ ಇದೆ. ಹಾಗೆ ಈಗಾಗಲೇ ನಾವು ಹೆಸ್ಕಾಂ ವಿದ್ಯುತ್ ಇಲಾಖೆಯಿಂದ ಹಿಂದೆಲ್ಲ ಅವರು ಕರೆಂಟನ್ನು ಪಡಿತಾ ಇದ್ದರು. ಆದರೆ ಇತ್ತೀಚಿನ ದಿವಸಗಳಲ್ಲಿ 100ಕ್ಕೆ 90% ಅವರು ಸ್ವಾವಲಂಬಿಗಳಾಗಿದ್ದಾರೆ. ಅವ್ರದ್ದೇ ಆದ ವಿದ್ಯುತ್ ಜನಕ ಯಂತ್ರಗಳನ್ನು ಇಟ್ಕೊಂಡಿದ್ದಾರೆ, ಇನ್ವರ್ಟರ್ಗಳನ್ನು ಇಟ್ಕೊಂಡಿದ್ದಾರೆ. ಸೊ ನಾ ಅವ್ರಿಗೊಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತಾನೆ. ನೀವೇನಾದರೂ ಸಮಾರಂಭ, ಸಭೆ ಇಂಥವನ್ನೆಲ್ಲ ಮಾಡೋದಾದರೆ ಆ ಸಂದರ್ಭದಲ್ಲಿ ನೀವೇನು ಉಪಯೋಗಿಸ್ತಿರುವಂಥ ಕನೆಕ್ಷನ್ ಕೇಬಲ್ಗಳನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿ. ಅದು ಸ್ಕಿನ್ ಔಟ್ ಆಗದಾಗಿದ್ದಂಗೆ ನೋಡ್ಕೊಳ್ಳಿ. ಆದಷ್ಟು ಈ ಎಲೆಕ್ಟ್ರಿಕ್ ಏನು ಕಂಬ ಕಟ್ತಿರಲ್ಲ, GI ಪೋಲ್ಸು, ಅದಕ್ಕೆಲ್ಲ ಕಟ್ಲಿಕ್ಕೆ ಹೋಗಬೇಡಿ. ಆದಷ್ಟು ಕಟ್ಟಿಗೆ ಕಂಬಗಳನ್ನು ಯೂಸ್ ಮಾಡ್ಕೊಂಡು ಕಟ್ಕೊಳ್ಳಿ. ಯಾಕಂದರೆ ನೀವು ಸಮಾರಂಭ ಏನು ಕಾರ್ಯಕ್ರಮ ಮಾಡ್ತಿದ್ರಲ್ಲ, ಅದರೊಟ್ಟಿಗೆ ಜೀವ ಅನ್ನೋದು ಒಂದು ಅತಿ ಪ್ರಮುಖ. ಹಾಗಾಗಿ ತಾವೆಲ್ಲರೂ ನಾನು ಏನು ಹೇಳ್ತಾ ಇದ್ದಾನೆ ಇವತ್ತೇ, ಕಾಳಜಿ ಮಾಡ್ತಾ ಇದ್ದಾನೆ ಇವತ್ತೇ, ಅದನ್ನು ದಯವಿಟ್ಟು ತಾವು ಎಲ್ಲೇ ಸಮಾರಂಭ ಮಾಡಲಿ, ಏನೇ ಮಾಡಲಿ, ಆ ಸಂದರ್ಭದಲ್ಲಿ ಆ ತಾವು ಉಪಯೋಗಿಸುವಂಥ ಕೇಬಲ್ಗಳು, ತಾವು ಉಪಯೋಗಿಸುವಂಥ ಯಾವುದೇ ಒಂದು ವಿದ್ಯುತ್ ಸಲಕರಣೆಗಳನ್ನು ಅದು ಗುಣಮಟ್ಟದ ಇದೆಯೋ ಅಥವಾ ಅದೇನು ಸ್ಕಿನ್ ಔಟ್ ಆಗಿದೆಯೋ ಅಥವಾ ಏನೋ ಸಮಸ್ಯೆ ಆಗಿದೆಯೋ ಅಂತ ಹೇಳೋದನ್ನು ದೃಢಪಡಿಸಿಕೊಂಡು ಅದನ್ನು ಸರಿಪಡಿಸ್ಕೊಂಡು ಸಮಾರಂಭಕ್ಕೆ ಯೂಸ್ ಮಾಡಿ. ಯಾಕಂತಂದರೆ ಅಲ್ಲಿ ದುಡಿಯೋರು ನೀವು ಮತ್ತು ನಿಮ್ಮ ಸದಸ್ಯರು ಮತ್ತು ಕಾರ್ಯಕ್ರಮದಲ್ಲಿ ಇರುವಂಥವ್ರು, ಅವ್ರಿಗೆ ಯಾವುದೇ ಒಂದು ಅನಾಹುತಗಳು, ಅವಘಡಗಳು ಆಗಬಾರ್ದು ಅಂತ ಹೇಳುತ್ತಾ, ಆಮೇಲೆ ಈ ಸಂದರ್ಭದಲ್ಲಿ ಆದಷ್ಟು ತಾವು ಜಾಗೃತಿಯಿಂದ ಕೆಲಸ ಮಾಡಿ. ಮತ್ತು ನಿಮ್ಮೊಟ್ಟಿಗೆ ನಿಮ್ಮ ಫ್ಯಾಮಿಲಿ, ಕುಟುಂಬ ಇದೆ. ನೀವು ಯಾವುದೇ ಒಂದು ಅಜಾಗರೂಕತೆ ವಹಿಸ್ದಂಗೆ ನೋಡಿಕೊಂಡು ನಿಮ್ಮೊಟ್ಟಿಗೆ ನಿಮ್ಮ ಸದಸ್ಯರಿರ್ತಾರೆ, ಅವರಿಗೂ ಸಹ ಮಾರ್ಗದರ್ಶನ ಮಾಡ್ತಾ ಕಾಲಕ್ಕೆ ಅದನ್ನು ಒಳ್ಳೆಯ ರೀತಿಯಿಂದ ನಿಭಾಯಿಸ್ಕೊಂಡು ಹೋಗ್ಬೇಕಂತ ಹೇಳೋದು ನನ್ನ ಉದ್ದೇಶ. ಹಾಗೆ ತಾವು ಎಲ್ಲೇ ಕಾರ್ಯಕ್ರಮ ಮಾಡಲಿ, ಅದರಲ್ಲಿ ಬಡವರಿಗೂ ಒಂದು ಸಮಾರಂಭ ಮಾಡಬೇಕು ಅಂತ ಹೇಳೋದು ತಮ್ಮ ಉದ್ದೇಶ ಅದೇ. ಕೆಲವ್ರ ಹತ್ರ ನೀವು ಹಣ ತಗೊಳ್ಳದೆ ಎಷ್ಟೋ ಸರಿ ಶಾಮಿಯಾನಗಳನ್ನು, ಧ್ವನಿ ಬೆಳಕನ್ನು ಒದಗಿಸಿದ್ದು ನನ್ನ ನಜರಿಗಿದೆ. ಇದರಿಂದ ನಿಮ್ಗೆ ದೇವರು ಇನ್ನೂ ಮತ್ತು ಒಳ್ಳೇದು ಮಾಡ್ತಾನೆ. ಈಗಾಗಲೇ ನೀವು ಇಲ್ಲೆಲ್ಲ ನೋಡಿದ್ರೆ ಕೋಟ್ಯಾಂತರ ರೂಪಾಯಿಗಳನ್ನು, ಸಾಮಗ್ರಿಗಳನ್ನು ಹಾಕ್ಕೊಂಡು ನೀವು ವಹಿವಾಟು ಮಾಡ್ತಾಯಿದ್ದೀರಿ. ಸೊ ಮುಂದಿನ ದಿನಗಳಲ್ಲಿ ದೇವರು ನಿಮಗೆ ಆರೋಗ್ಯ, ಆಯುಷ್ಯ ಮತ್ತು ಹೆಚ್ಚಿನ ಏನು ವ್ಯಾಪಾರ ವಹಿವಾಟು ಆಗಲಿ ಅಂತ ಕೇಳ್ಕೊಳ್ತಾ, ಇವತ್ತಿನ ದಿವಸ ನನಗಿವತ್ತು ಇಲ್ಲಿ ಕರೆದು, ಮುಖ್ಯ ಅತಿಥಿ ಅಂತೇಳಿ ಕರೆದು ನನ್ನನ್ನು ಗೌರವಿಸಿ ನನಗೆ 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲ ಸಂಘಟನೆಯ ಸದಸ್ಯರುಗಳಿಗೆ, ಎಲ್ಲರಿಗೂ, ಗಣ್ಯರಿಗೆ ಎಲ್ಲರಿಗೂ ನಮಸ್ಕರಿಸ್ತಾ 2 ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಮಾತಿಗಿಂತಲೂ ಕೃತಿಯಲ್ಲಿ ನಿಪುಣರು ತಾವುಗಳು. ನಿಮ್ಮ ಚೆನ್ನುಡಿಗಾಗಿ ಧನ್ಯವಾದಗಳು ಶ್ರೀಯುತ ರಾಜೇಶ್ ಮಡಿವಾಳ್ರವರಿಗೆ. ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳು ಪ್ರಮುಖ ಅಗ್ನಿಶಾಮಕರು ಕುಮಟಾ ಠಾಣೆ ಆಗಿರುವಂಥ ಶ್ರೀಯುತ ರಾಘವೇಂದ್ರ ಎಸ್ ಪಟ್ಕಾರ್ರವರ ನುಡಿಗಾಗಿ ಈ ಸಮಯ. ಎಲ್ಲರಿಗೂ ನಮಸ್ಕರಿಸುತ್ತಾ, ಸಾಮ್ಯಾನ ಮತ್ತು ಧ್ವನಿ ಬೆಳಕು ಸಂಯೋಜಕರ ಸಂಘ ಕುಮಟಾ ಇವರ ಆಶ್ರಯದಲ್ಲಿ ನಡೆಯುತ್ತಿರುವ 5ನೇ ವರ್ಷದ ಸಂಭ್ರಮ, ಅಂದರೆ ಸ್ನೇಹ ಸಂಗಮ 2025, ಈ ಒಂದು ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಇಲಾಖೆಯ ಅಧಿಕಾರಿ ವೃಂದದವರೇ, ಹಾಗೆ ಗಣ್ಯ ಅತಿಥಿಗಳೇ, ಹಾಗೆ ಈ ಒಂದು ಶಾಮ್ಯಾನ ಮತ್ತು ಧ್ವನಿ ಬೆಳಕು ಸಂಯೋಜಕ ಸಂಘದ ಪದಾಧಿಕಾರಿಗಳೇ,
ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಕಲಾ ಮಿತ್ರರೇ, ಮಾಧ್ಯಮದವರೇ, ನನಗೆ ಈ ಒಂದು ವೇದಿಕೆಯಲ್ಲಿ ಅಂದರೆ ಇಂಥ ಗಣ್ಯ ವ್ಯಕ್ತಿಗಳೊಂದಿಗೆ ವೇದಿಕೆಯನ್ನು ಹಂಚಿಕೊಳ್ಳುವುದು ಬಹಳಷ್ಟು ಸಂತೋಷ ಎನಿಸ್ತಾ ಇದೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಶಾಮ್ಯಾನ ಮತ್ತು ಧ್ವನಿ ಬೆಳಕು ಸಂಯೋಜಕರ ಸಂಘ ಕುಮಟ ಇವರಿಗೆ ನಾನು ಮೊದಲು ಆಭಾರಿಯಾಗಿದ್ದೇನೆ. ಶಾಮ್ಯಾನ ಮತ್ತು ಧ್ವನಿ ಬೆಳಕು ಸಂಯೋಜಕರ ಸಂಘ ಕುಮಟ ಇವರು 5ನೇ ವರ್ಷದ ಸಂಭ್ರಮಕ್ಕಾಗಿ ಸ್ನೇಹ ಸಂಗಮ ಈ ಒಂದು 2025 ಈ ಒಂದು ಕಾರ್ಯಕ್ರಮದ ಈ ಒಂದು ವೇದಿಕೆಯನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸಿ ನಮ್ಮ ಇಲ್ಲಿಯ ಅಂದರೆ ಕುಮಟಾ ತಾಲೂಕಿನ ಸ್ಥಳೀಯ ಕಲಾವಿದರಿಗೆ ಹಾಗೂ ಹೊರ ಕಲಾವಿದರಿಗೂ ಕರೆಯಿಸಿ ಈ ಒಂದು ವೇದಿಕೆಯಲ್ಲಿ ನಮ್ಮ ಕುಮಟಾ ಕಲಾಪ್ರಿಯರಿಗೆ ರಸದೋಟವನ್ನು ನೀಡಲಿದ್ದಾರೆ. ಇವರ ಈ ಒಂದು ಕಾರ್ಯಕ್ರಮವು ಇದೇ ರೀತಿ ಯಶಸ್ವಿಯಾಗಿ ಪ್ರತಿ ವರ್ಷವೂ ಬಹಳ ವಿಜೃಂಭಣೆ ಸಂಭ್ರಮೆಯಿಂದ ಆಚರಣೆ ಆಗುತ್ತಾ ಇಲ್ಲ ಅಂತ ಶುಭಾಶಯವನ್ನು ಕೋರುತ್ತಾ, ಈ ಒಂದು ವೇದಿಕೆಯಲ್ಲಿ ನಮ್ಮ ಅಗ್ನಿಶಾಮಕ ಇಲಾಖೆಯ ಪರವಾಗಿ ನನ್ನನ್ನು ಕರೆದು ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಸಂಯೋಜಕರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಅಗ್ನಿಶಾಮಕ ಇಲಾಖೆಯ ಪರವಾಗಿ ತಮ್ಮ ಈ ಒಂದು ಶಾಮ್ಯಾನ ಮತ್ತು ಧ್ವನಿ ಬೆಳಕು ಸಂಯೋಜಕರ ಸಂಘಕ್ಕೆ ತಿಳಿಸುವೇನೆಂದರೆ, ಯಾವಾಗಲೂ ನೀವು ಈ ಜನರೇಟ್ರನ್ನು ಡೇದಿಂದ ಸಂಜೆವರೆಗೂ ಅದನ್ನು ಉರಿಸ್ತಾ ಇರ್ತೀರ. ಆದರೆ ಸಂಜೆ ಆದಮೇಲೆ ಅದನ್ನು ಅರ್ಜೆಂಟ್ ಏನೋ ಒಂದು ಅನಿವಾರ್ಯ ಕಾರಣದಿಂದ ಒಳಗಡೆ ಇಟ್ಟು ಹೋಗ್ಬಿಡ್ತೀರಾ. ಅದೇನಾಗಿರುತ್ತೆ, ಹೀಟ್ ಆಗಿರ್ತದೆ. ಅದ್ರ ಮೇಲೆ ನಿಮ್ಮದು ಶಾಮ್ಯಾನದೇನು ಬಟ್ಟೆನೂ ಬಿದ್ದಿರ್ಬೋದು ಅಥವಾ ಈ ಥರ ಯಾವುದೇ ವಸ್ತುವಿಂದ ಬೆಂಕಿಯೂ ಆಗಲಿಕ್ಕೆ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ನೀವು ಆದಷ್ಟು ಈ ಜನರೇಟರ್ನ ಉಪಯೋಗ ಆದಮೇಲೆ ಅಂದರೆ ಅದು ಎಷ್ಟು ತಾಸು ಇದಾಗಿದೆಯಲ್ಲ ಅದ್ರ ಮೇಲೆ ಅಷ್ಟು ಓವರಲ್ಲಿ ಅದನ್ನು ಕೋಲ್ಡ್ ಆಗುವ ಹಾಗೆ ಮಾಡಿ ಆದಷ್ಟು ಒಳಗಡೆ ಇಡಲಿಕ್ಕೆ ನೀವೆಲ್ಲ ಸಹಕರಿಸಬೇಕು. ಇಲ್ಲಾಂದರೆ ದೊಡ್ಡ ಅನಾಹುತ. ನೀವು ಎಷ್ಟೋ ಲಕ್ಷ ಹಾಗೂ ಕೋಟಿಗಟ್ಟಲೆ ವಸ್ತುವನ್ನು ನಿಮ್ಮ ಒಂದು ಸ್ಟೋರ್ ಮಾಡಿರ್ತೀರಾ, ಅಲ್ಲಿ ನೀವು ಜನರೇಟ್ರು ಅನಿವಾರ್ಯ ಕಡೆಯಿಂದ ನೀವು ಅರ್ಜೆಂಟಲ್ಲಿ ಒಳಗಡೆ ಇಟ್ಟು ಹೋಗಿಬಿಟ್ರೆ ಅನಾಹುತಗಳು ಭಾಳಷ್ಟು ಸಂಭವಿಸ್ತದೆ. ಅದಕ್ಕಾಗಿ ಎಲ್ಲರೂ ನಮ್ಮ ಇಲಾಖೆಯ ಪರವಾಗಿ ಹೇಳಬೇಕು, ಇದೊಂದು ನಿಮಗೆಲ್ಲ ತಿಳಿ ಮಾತು. ಹಾಗೆ ನನಗೆ ಈ ಒಂದು ವೇದಿಕೆಯಲ್ಲಿ ಕರೆದು ಒಂದೆರಡು ಮಾತನಾಡಲು ಅನುಕೂಲ ಮಾಡಿಕೊಟ್ಟಂಥ ಸಂಯೋಜಕರಿಗೂ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಕಲಾ ಪ್ರೇಮಿಗಳಿಗೂ ವಂದಿಸುತ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಶ್ರೀಯುತ ರಾಘವೇಂದ್ರ ಎಸ್ ಪಟಗಾರ್ ಅವರಿಗೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಹಾಗೂ ಶಶಿಕಲಾ ಸೌಂಡ್ಸ್ ಮಣಿಪಾಲ್ ಮಾಲಕರು ಆಗಿರತಕ್ಕಂಥ ಶ್ರೀಯುತ ದಾಮೋದರ್ ಶೆಟ್ಟಿಗಾರ್ ಮಾನ್ಯರೇ, ತಮ್ಮ ನುಡಿಗಾಗಿ ಈ ಸಮಯ. ಸ್ನೇಹ ಸಂಗಮ ನಮ್ಮ ಕುಮಟಾ ಶಾಮಿಯಾನ ಧ್ವನಿ ಬೆಳಕು ಸಂಯೋಜಕರ ಸಂಘಟನೆಯ 5ನೇ ವರ್ಷದ ಈ ವಾರ್ಷಿಕೋತ್ಸವದ ವೇದಿಕೆಯಲ್ಲಿರುವ ಗಣ್ಯರೆಲ್ಲರಿಗೂ ಹೃತ್ಪೂರ್ವಕವಾಗಿ ವಂದಿಸುತ್ತಾ, ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಲು ಅನುವು ಮಾಡಿಕೊಟ್ಟಂತಹ ಸಂಘಟಕರೆಲ್ಲರಿಗೂ ವಂದಿಸುತ್ತಾ 2 ಮಾತನ್ನು ಆಡಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಈ ಧ್ವನಿ ಬೆಳಕು ಶಾಮಿಯಾನ ಈ ವೃತ್ತಿ ನಮ್ಮ ಒಬ್ಬ ಮನುಷ್ಯನ ಹುಟ್ಟಿನಿಂದ ಅವನ ಜೀವನದ ಪ್ರತಿಯೊಂದು ವಿಭಾಗಗಳಲ್ಲೂ ಕೂಡ ಬೇಕಾಗಿರುವಂತಹ ವ್ಯವಸ್ಥೆ. ಹಾಗೆಯೇ ಒಬ್ಬ ಪಂಚಾಯತ್ ಮೆಂಬರ್ ಆಗಲಿ ಅಥವಾ ಒಬ್ಬರು MLA ಆಗಲಿ, MP ಆಗಲಿ, ಮಿನಿಸ್ಟರ್ ಆಗಲಿ ಅಥವಾ ಪ್ರಧಾನಿ ಆಗಲಿ, ಅಂಥವರ ಯಾವುದೇ ಕಾರ್ಯಕ್ರಮ ಇದ್ದರೂ ಅದನ್ನು ನಮ್ಮ ಈ ಶಾಮಿಯಾನ ಧ್ವನಿ ಬೆಳಕು ವೃತ್ತಿ ಬಾಂಧವರು ಇಲ್ಲದೇ ಇದ್ದರೆ ಖಂಡಿತ ಅವರ ಧ್ವನಿಯನ್ನು ಪ್ರತಿಯೊಬ್ಬ ಮನುಷ್ಯನಿಗೆ ಮುಟ್ಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಆದರೆ ನಮ್ಮನ್ನು ಈ ರಾಜಕೀಯ ವ್ಯಕ್ತಿಗಳಾಗಲಿ ಯಾರಾಗಲಿ ಇದುವರೆಗೆ ಎಲ್ಲಿನೂ ಗಮನಿಸಲೇ ಇಲ್ಲ. ನಮ್ಮೆಲ್ಲ ಈ ಸಂಸ್ಥೆಯಲ್ಲಿ ಕೆಲಸ ಮಾಡುವವರಾಗಲಿ ಓನರ್ ಇದ್ದಿರ್ಬೋದು, ಅವರದು ಯಾವುದೇ ಸಮಸ್ಯೆಗಳಿರಲಿ ಅಥವಾ ಅವರೊಟ್ಟಿಗೆ ಕೆಲಸ ಮಾಡುವ ಕಾರ್ಮಿಕರ ಯಾವುದೇ ಸಮಸ್ಯೆ ಇರಲಿ, ಯಾವುದೇ ಸರ್ಕಾರ ಗಣನೆಗೆ ತೆಗೆದುಕೊಳ್ಳದೇ ಇರುವುದು ನಮ್ಮ ದುರಂತ. ಇಷ್ಟು ವರ್ಷದಿಂದ ನಮ್ಮ ಕುಮಟದು ಸಂಘಟನೆ ಪ್ರಾರಂಭವಾಗಿ 5 ವರ್ಷ ಆಗಿರ್ಬೋದು.
ಹಾಗೆಯೇ ನಾನು ಉಡುಪಿಯಿಂದ ಬಂದಿದ್ದೇನೆ. ನಾನು ರಾಜ್ಯ ಸಂಘಟನೆಯ ಜೊತೆ ಕಾರ್ಯದರ್ಶಿಯಾಗಿದ್ದೇನೆ. ನಮ್ಮ ಉಡುಪಿ ಸಂಘಟನೆ ಪ್ರಾರಂಭವಾಗಿ 14 ವರ್ಷ ಆಯಿತು. ಹಾಗೆಯೇ ರಾಜ್ಯ ಸಂಘಟನೆ ಪ್ರಾರಂಭವಾಗಿ 21 ವರ್ಷ ಆಯಿತು. ನಮ್ಮ ರಾಜ್ಯದಿಂದಾಗಲಿ ಅಥವಾ ನಮ್ಮ ಬೇರೆ ಬೇರೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲಿ ಸಂಘಟನೆ ಇದೆ. ಎಲ್ಲರೂ ಇದುವರೆಗೆ ತಮ್ಮೆಲ್ಲ ಬೇಡಿಕೆಗಳು ಸರ್ಕಾರದಿಂದ ನಮಗೆ ಏನು ಆಗಬೇಕಿದೆ ಅಂಥ ಬೇಡಿಕೆಗಳನ್ನೆಲ್ಲ ನಾವು ಸರ್ಕಾರಕ್ಕೆ ಕೊಡ್ತಾಯಿದ್ರು. ಇದುವರೆಗೆ ಯಾರೂ ಅದಕ್ಕೆ ಸರಿಯಾಗಿ ಸ್ಪಂದಿಸಲಿಲ್ಲ. ನಮಗೆ ಏನಾಗಬೇಕಿದೆ ಅದನ್ನು ನಾವೇ ಮಾಡಿಕೊಳ್ಬೇಕಾಗಿದೆ. ಹಾಗಾಗಿ ನಾವು ಈ ಸಂಘಟನೆ ಆದ ನಂತರ ಎಲ್ಲರೂ ಒಬ್ರಿಗೊಬ್ಬರು ಸಹಕಾರ ಕೊಡ್ತಾ ಪ್ರತಿಯೊಬ್ಬರು ಈ ವೃತ್ತಿಯಲ್ಲಿ ನಮ್ಮ ಸಮಾಜಕ್ಕೆ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿಕೊಡುವತ್ತ ಗಮನ ಹರಿಸ್ತಾ ಅದನ್ನು ಮಾಡಿಕೊಡ್ತಾ ಇದೆ. ಹಾಗೆಯೇ ಗ್ರಾಹಕರಿಗೆ ಗುಣಮಟ್ಟದ ಸೇವೆ ಕೊಡೋದಿರ್ಬೋದು. ಹಾಗೆಯೇ ನಮ್ಮ ವೃತ್ತಿ ಬಾಂಧವರಿಗೆ ಆಗುವಂಥ ಕೆಲವೊಂದು ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಈ ಸಂಘಟನೆ ಕೆಲಸ ಮಾಡ್ತಾ ಇದೆ. ಯಾರು ನಮ್ಮ ವೃತ್ತಿಯಲ್ಲಿ ಎಲ್ಲರೂ ದೊಡ್ಡ ಮಟ್ಟದಲ್ಲಿರ್ಬೋದು, ಸಣ್ಣ ಮಟ್ಟದಲ್ಲಿರ್ಬೋದು, ಎಲ್ಲರೂ ಅವರವರ ಮಟ್ಟದಲ್ಲಿ ಸಾಲ ಮೂಲ ಮಾಡಿನೇ ಸಂಸ್ಥೆ ನಡೆಸ್ತಾ ಇದ್ದಾರೆ. ಹೊರಗೆ ನೋಡಲಿಕ್ಕೆ ಯಾರಿಗೂ ಏನು ತೊಂದರೆ ಇಲ್ಲ ಕಾಣಲಿಕ್ಕೆ. ಎಲ್ಲರೂ ಏನು ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತ, ಆ ಇನ್ವೆಸ್ಟ್ಮೆಂಟ್ ಇದೆ ಅಷ್ಟೇ, ಸಾಲ ಎಲ್ಲ ಇರ್ತದೆ. ಏನಾದರೂ ನಾಳೆ ನಮ್ಮ ಇದರ ಓನರ್ಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಮನೆಯವರು ಕೈಕಾಲು ಬಿಡುವಂಥ ಪರಿಸ್ಥಿತಿ ಇದೆ. ಇದನ್ನು ನಾನು ಉಡುಪಿ ಜಿಲ್ಲೆಯಲ್ಲಿ 11 ವರ್ಷ ಸೆಕ್ರೆಟರಿಯಾಗಿ ಕಂಡುಕೊಂಡಿದ್ದೇನೆ. ಸುಮಾರು ನಮ್ಮ 950 ಮಂದಿ ಸದಸ್ಯರಿರುವ ಉಡುಪಿ ಜಿಲ್ಲೆಯಲ್ಲಿ ಆ 12 ವರ್ಷದಲ್ಲಿ ಸುಮಾರು ಒಂದು 30 ಮಂದಿ ಡೆತ್ ಆಗಿರ್ತದೆ. ಅದರಲ್ಲಿ 30 ಮಂದಿಯಲ್ಲಿ ಸಾಧಾರಣ ಒಂದು 25 ಮಂದಿದು ಮನೆಯ ಪರಿಸ್ಥಿತಿ ಶೋಚನೀಯವಾಗಿರ್ತದೆ. ಯಾರು ಅವರ ಫ್ಯೂಚರ್ಗೋಸ್ಕರ ಒಂದು ಇನ್ಶೂರೆನ್ಸ್ ಆಗಲಿ ಯಾವುದೇ ಮಾಡಿರುವುದಿಲ್ಲ. ಅದನ್ನೆಲ್ಲ ನಮ್ಮ ಈ ಸಂಘಟನೆ ಅದನ್ನೊಂದು ಎಲ್ಲರೂ ನಮ್ಮ ಈ ವೃತ್ತಿ ಬಾಂಧವರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಕೊಡ್ತಾ ನಮ್ಮ ಸ್ವಂತಕ್ಕೋಸ್ಕರ ಏನಾದರೂ ಮಾಡ್ಕೊಂಡು ಬರಬೇಕು ಅನ್ನೋ ಎಲ್ರಿಗೆ ಸಹ ಒಂದು ರೀತಿಯಲ್ಲಿ ಸಹಕಾರ ಕೊಡ್ತಾ ಬರ್ತಾ ಇದೆ. ಹಾಗೆಯೇ ಸಮಾಜದಲ್ಲಿ ನಮ್ಮ ವೃತ್ತಿ ಬಾಂಧವರು ಅವರು ಎಷ್ಟು ಕಷ್ಟದಲ್ಲಿದ್ದರೂ ಅವರು ಗಳಿಕೆಯ ಒಂದು ಅಂಶವನ್ನು ಈ ಸಮಾಜದಲ್ಲಿ ಇರುವ ಬಡ ಜನರಿಗೋಸ್ಕರ ಮೀಸಲಿಡ್ತಾ ಇದ್ದಾರೆ. ಅದು ನಮಗೆಲ್ಲ ಹೆಮ್ಮೆಯ ಸಂಗತಿ. ಯಾಕೆ ಹೇಳಿದರೆ ನಮ್ಮ ಕುಮಟದಲ್ಲಿ ಕೂಡ ತುಂಬ ಈ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಬಡ ಜನರಿಗೆ ಮನೆಗೆ ವಿದ್ಯುದೀಕರಣ ಮಾಡಿಕೊಡೋದು ಫ್ರೀಯಾಗಿ, ಹಾಗೆಯೇ ಹಂಚಿನ ಹೊದಿಕೆ ಮಾಡಿಕೊಡೋದು, ಹಾಗೆಯೇ ಬೇರೆ ಬೇರೆ ಆಯೋಜನೆಗಳು, ಉಚಿತ ನೇತ್ರ ಚಿಕಿತ್ಸಾ ಶಿಬಿರ, ಉಚಿತ ದಂತ ಚಿಕಿತ್ಸಾ ಶಿಬಿರ, ಹಾಗೆ ಉಚಿತ ಆರೋಗ್ಯ ಚಿಕಿತ್ಸಾ ಶಿಬಿರ, ರಕ್ತದಾನ ಶಿಬಿರ, ಇಂಥ ಅನೇಕ ಕಾರ್ಯಕ್ರಮಗಳು ನಮ್ಮ ಸಂಘಟನೆಯ ಸದಸ್ಯರು ಮಾಡಿಕೊಂಡು ಬಂದಿದ್ದಾರೆ. ಹಾಗೆಯೇ ನಮ್ಮ ರಾಜ್ಯ ಸಂಘಟನೆ ಕೂಡ ನಮ್ಮ ಸದಸ್ಯರಿಗೆ ಏನಾದರೂ ಸಿಗುವಲ್ಲಿ ಕಾರ್ಯತತ್ಪರವಾಗಿ ಈಗ ಸದ್ಯದಲ್ಲಿ ಈಗ ನಮ್ಮ ಈ ಸಂಘಟನೆಯನ್ನು ನಾನು ಮೊದಲೇ ಹೇಳಿದಾಗೆ ಯಾವುದೇ ಸರ್ಕಾರ ಅದಕ್ಕೆ ಗಮನ ಕೊಟ್ಟಿರಲಿಲ್ಲ. ನಮ್ಮ ನಿರಂತರ ಹೋರಾಟದಿಂದಾಗಿ ಈಗ ನಮ್ಮನ್ನು ಕಾರ್ಮಿಕ ಇಲಾಖೆಯಲ್ಲಿ ಸೇರಿಸಿದ್ದಾರೆ. ಮುಂಚೆ ನಾವು ಏನಾದರೂ ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿ ಮಾಡಿಕೊಳ್ಬೇಕಿದ್ರೆ ನಾವು ಕಟ್ಟಡ ಕಾರ್ಮಿಕರ ಅಂಡರಲ್ಲಿ ನೋಂದಣಿ ಮಾಡಬೇಕಿತ್ತು. ಅದರಲ್ಲಿ ಕಟ್ಟಡ ಕಾರ್ಮಿಕರ ಅಂಡರಲ್ಲಿ ನೋಂದಣಿ ಮಾಡಬೇಕಿದ್ರೆ ನಾವು ಸುಳ್ಳು ಮಾಹಿತಿಯೇ ಕೊಡಬೇಕಾಗ್ತದೆ ಬಿಟ್ಟರೆ ನಿಜವಾದ ಮಾಹಿತಿ ಕೊಡಲಿಕ್ಕಾಗಲ್ಲ. ಯಾಕೆ ಹೇಳಿದರೆ ಸೌಂಡ್ ಸಿಸ್ಟಮ್ ಆಗಲಿ ಅಥವಾ ಶಾಮಿಯಾನದ ವೃತ್ತಿ ಆಗಲಿ ಅದು ಸಪರೇಟ್, ಅದು ಎಲೆಕ್ಟ್ರಿಷಿಯನ್ ಅಂತ ಬರುವುದಿಲ್ಲ. ಆದರೂ ನಾವು ಎಲೆಕ್ಟ್ರಿಷಿಯನ್ ಅಂತ ಮೆನ್ಷನ್ ಮಾಡಿಯೇ ಕಟ್ಟಡ ಕಾರ್ಮಿಕರ ಅಂಡರಲ್ಲಿ ನೋಂದಣಿ ಮಾಡಬೇಕಿತ್ತು. ಅದನ್ನು ಈ ಬಾರಿ ಈ ಸರ್ಕಾರ ಅದನ್ನು ನಮಗೆ ಒಂದು ಮಾನ್ಯತೆ ಕೊಟ್ಟು ನಮಗೇನು ಕಾರ್ಮಿಕ ಇಲಾಖೆಯ ಅನುದಾನ ನಮ್ಮ ಸದಸ್ಯರಿಗೂ ಸಿಗುವ ಹಾಗೆ ಮಾಡಿಕೊಟ್ಟಿದೆ. ಆ ಪ್ರಯುಕ್ತ ನಮಗೆ ರಾಜ್ಯವ್ಯಾಪಿ ನಮ್ಮ ಸಂಘಟನೆಯ ಪ್ರತಿಯೊಂದು ಜಿಲ್ಲೆಯ ಬಯೋಡಾಟಾ ನಮ್ಮ ರಾಜ್ಯ ಸಂಘಟನೆಗೆ ಕೊಟ್ಟು ಅಲ್ಲಿಂದ ನಾವು ನಮ್ಮ ಸರ್ಕಾರಕ್ಕೆ ನಮ್ಮ ಎಷ್ಟು ಮಂದಿ ಸದಸ್ಯರಿದ್ದಾರೆ ಅವರ ಲಿಸ್ಟನ್ನು ಕೊಡಬೇಕಾಗಿದೆ. ಅದಕ್ಕೆ ಎಲ್ಲ ಸಂಘಟನೆಯ ಸದಸ್ಯರು ಸಹಕಾರ ಕೊಡಬೇಕು. ಹಾಗೆಯೇ
ನಮ್ಮ ಕುಮಟಾ ತಾಲೂಕು ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ಬಂದರೆ, ಈಗ ಉಡುಪಿಯಲ್ಲಿ ಮಂಗಳೂರಲ್ಲಿ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲಾ ಸಂಘಟನೆ ಅಥವಾ ಉಡುಪಿ ಜಿಲ್ಲಾ ಸಂಘಟನೆ, ಚಿಕ್ಕಮಗಳೂರು ಜಿಲ್ಲಾ ಸಂಘಟನೆ ಈ ಥರ ಇದೆ. ಆದರೆ ಕುಮಟಾಗೆ ಬಂದರೆ ನಮ್ಮದು ಉತ್ತರ ಕನ್ನಡ ಜಿಲ್ಲಾ ಸಂಘಟನೆ ಅಂತ ಆಗಲಿಲ್ಲ, ಇಂಡಿವಿಜುವಲ್ ಆಗಿದ್ದಾರೆ. ಹಾಗಾಗಿ ಇನ್ನೂ ಒಂದು ತಾಲೂಕಿಂದ ಒಂದು ತಾಲೂಕಿಗೆ ಅತಿಯಾದ ಬಾಂಧವ್ಯ ಬೆಳೀಲಿಲ್ಲ. ಅದು ಬೆಳಿಬೇಕಾದ್ರೆ ಅದನ್ನು ಉತ್ತರ ಕನ್ನಡ ಜಿಲ್ಲಾ ಸಂಘಟನೆ ಅಂತ ಆಗಬೇಕು. ಹಾಗೆಯೇ ನಮ್ಮ ವೃತ್ತಿ ಬಾಂಧವರು ಅಷ್ಟೇ ಅತಿಯಾದ ಈ ಕಾಂಪಿಟೇಷನ್ ಮಾಡಿಕೊಂಡು ಸುಮ್ಮನೆ ನಾವು ದುಡಿಯುವುದು, ಯಾರಿಗಾದರೂ ಲಾಭ ಮಾಡಿಕೊಡೋದು, ಇದನ್ನೆಲ್ಲ ಬಿಟ್ಟು ಆದಷ್ಟು ನಾವು ಮಾಡುವ ವೃತ್ತಿಗೆ ಸರಿಯಾದ ಒಂದು ನಿಗದಿಪಡಿಸಿದ ದರವನ್ನು ತಗೊಂಡು, ಹಾಗೆಯೇ ಒಂದು ಉತ್ತರ ಕನ್ನಡ ಜಿಲ್ಲೆಯ ಎಲ್ಲರನ್ನೂ ಒಟ್ಟುಗೂಡಿಸಿಕೊಂಡು ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಗ್ರಾಹಕರಿಗೆ ಒಳ್ಳೆಯ ರೀತಿಯಲ್ಲಿ ಅನುಕೂಲವಾಗುವ ಹಾಗೆ ಮಾಡಿಕೊಡಬೇಕಾಗಿ ವಿನಂತಿಸ್ತೇನೆ. ಹಾಗೆಯೇ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ನಮ್ಮ ಕುಮಟಾ ತಾಲೂಕಿನ ಎಲ್ಲ ಸದಸ್ಯರಿಗೂ ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ನಮಸ್ತೆ. ಧನ್ಯವಾದಗಳು ಶ್ರೀಯುತ ದಾಮೋದರ್ ಶೆಟ್ಟಿಗಾರ್ ಇವರಿಗೆ. ಇದೇ ಸಂದರ್ಭದಲ್ಲಿ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದ ಧರ್ಮದರ್ಶಿಗಳಾಗಿರುವಂಥ ಶ್ರೀಯುತ ಕೃಷ್ಣ ಬಾಬಾ ಪೈರವರು ಒಂದು ಶುಭ ಸಂದೇಶವನ್ನು ಕಳಿಸಿರ್ತಾರೆ. ಅದನ್ನು ತಮ್ಮ ಮುಂದೆ ಓದ್ತಾ ಇದ್ದೇನೆ. ಶಾಮಿಯಾನ ಮತ್ತು ಧ್ವನಿ ಬೆಳಕು ಸಂಯೋಜಕರ ಸಂಘದ 5ನೇ ವರ್ಷದ ಸ್ನೇಹ ಸಂಗಮದಲ್ಲಿರುವ ಸರ್ವರಿಗೂ ಹಾರ್ದಿಕ ಅಭಿನಂದನೆಗಳು. ಕುಮಟಾದ ಶಕ್ತಿಪೀಠ ಗ್ರಾಮದೇವಿ ಶ್ರೀ ಶಾಂತಿಕಾ ಪರಮೇಶ್ವರಿಯ ಪ್ರಾಂಗಣದಲ್ಲಿ ಪ್ರಾರಂಭವಾದ ಪ್ರಥಮ ಕಾರ್ಯಕ್ರಮವು ದಿನೇ ಪ್ರವರ್ಧಮಾನಗೊಳ್ಳುತ್ತಾ ಇಂದು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲೆಯ ಕೇಂದ್ರ ಸ್ಥಳವಾದ ಮಣಿಕಿ ಮೈದಾನದಲ್ಲಿ ನಡೆಯುತ್ತಿರುವುದು ಪ್ರಶಂಸನೀಯ. ಹಿಂದಿನ ಕಾಲದ ತೆಂಗಿನ ಗರಿಯ ಚಪ್ಪರವು ಕ್ರಮೇಣ ಮಾರ್ಪಾಡು ಹೊಂದುತ್ತಾ ವೈವಿಧ್ಯಮಯ ನಾವೀನ್ಯಯುತ ಶಾಮಿಯಾನ, ಅದರೊಂದಿಗೆ ಧ್ವನಿ ಬೆಳಕು ಪೀಠೋಪಕರಣ, ಪಾತ್ರೆ ಪಗಡೆ ಇತ್ಯಾದಿ ಮೂಲಭೂತ ಸಾಮಗ್ರಿಗಳು ಸಂಯೋಜನೆಗೊಂಡು ಅನೇಕ ಜನರಿಗೆ ಉದ್ಯೋಗವನ್ನು ಕೊಡುವ ಬೃಹತ್ ಉದ್ಯಮವಾಗಿ ನಿಂತಿರುವುದು ಶ್ಲಾಘನೀಯ. ಇಂದಿನ ಯಾವುದೇ ಸಭೆ ಸಮಾರಂಭಗಳು, ಮದುವೆ ಮುಂಜಿಯಾದಿ ಶೋಭನಾದಿ ಕಾರ್ಯಕ್ರಮಗಳು, ರಾಜಕೀಯ ಸಭೆಗಳನ್ನು ಸಂಘಟಿಸಲು ತಮ್ಮ ಪಾತ್ರ ಮಹತ್ವದ್ದಾಗಿದೆ. ಈ ಬಗ್ಗೆ ಸಾರ್ವಜನಿಕರ ಪರವಾಗಿ ತಮಗೆ ಅಭಿವಂದಿಸಲು ಬಯಸುತ್ತೇನೆ. 1984ರಲ್ಲಿ ನಮ್ಮೂರಿನ ಗ್ರಾಮ ದೇವತೆ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಿಯ ನವಮೂರ್ತಿ ಪುನರ್ ಪ್ರತಿಷ್ಠಾ ಮಹೋತ್ಸವದ ಅವಿಸ್ಮರಣೀಯ ಸನ್ನಿವೇಶದಲ್ಲಿ ದೇವಸ್ಥಾನದ ಪ್ರಾಂಗಣದಲ್ಲಿ ಕುಮಟಾ ನಗರದಲ್ಲಿ ಪ್ರಪ್ರಥಮವಾಗಿ ಶಾಮಿಯಾನದ ಪರಿಚಯ ಪ್ರದರ್ಶನವಾಗಿದ್ದುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯವೇ. ಸಂಘೇ ಶಕ್ತಿ ಕಲವು ಯುಗೆ. ಈ ಕಲಿಯುಗದಲ್ಲಿ ಒಗ್ಗಟ್ಟಿನಿಂದ ಯಾವುದೇ ಸರ್ವಶ್ರೇಷ್ಠ ಎಂಬ ಉಕ್ತಿಯಂತೆ ಸಂಘಟನೆಯ ಬಾಂಧವರು ಪರಸ್ಪರ ಸಹಕಾರವನ್ನು ನೀಡುತ್ತಾ ಸಂಘಟನೆಯನ್ನು ಇನ್ನೂ ಮೇಲಿನ ಸ್ತರಕ್ಕೆ ಕೊಂಡೊಯ್ಯುವಂತಾಗಲಿ ಎಂಬ ಹಾರೈಕೆ ನನ್ನದು. ಈ ಕಾರ್ಯಕ್ರಮದಲ್ಲಿ ಈ ಕ್ಷೇತ್ರದಲ್ಲಿ ತಮ್ಮ ಜೀವನವನ್ನು ಸವೆಸಿದ ಮಹನೀಯರನ್ನು ಕರೆದು ಗೌರವಿಸುವ ಉತ್ಕೃಷ್ಟ ಸಂಪ್ರದಾಯವನ್ನು ತಾವು ಹಾಕಿಕೊಂಡಿರುವುದು ನಿಜಕ್ಕೂ ಶ್ಲಾಘನೀಯ. ಇಂದಿನ ಈ ಸಮಾವೇಶದಲ್ಲಿ ಸತ್ವಪೂರಿತ ಚರ್ಚೆಗಳು ಜರುಗಿ ಪ್ರಬುದ್ಧವಾದ ನಿರ್ಣಯಗಳು ಚಿಂತನೆಗಳು ಹೊರಬರುವಂತಾಗಲಿ ಎಂದು ಗ್ರಾಮದೇವಿ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಿಯ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ ಕಾರ್ಯಕ್ರಮದ ಯಶಸ್ಸಿಗೆ ಶುಭ ಕಾಮನೆಗಳನ್ನು ಕೋರುತ್ತೇನೆ. ಶುಭಂ ಭೂಯಾತ್. ಕೃಷ್ಣ ಬಾಬಾ ಪೈ, ಧರ್ಮದರ್ಶಿಗಳು, ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನ, ದೇವರಹಕ್ಕಲ, ಕುಮಟಾ ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ಈ ಒಂದು ವೇದಿಕೆಯಲ್ಲಿ ಗೌರವವನ್ನು ಸ್ವೀಕರಿಸಿರುವಂತಹ ಇನೋವೇಟಿವ್ ಪ್ರಶಸ್ತಿ ಪುರಸ್ಕೃತರು ಆಗಿರುವಂತಹ ಶ್ರೀಯುತ ನಾಗರಾಜ ನಾಯ್ಕರವರ ಅನಿಸಿಕೆಗಾಗಿ ಈ ವೇದಿಕೆ. ಇವತ್ತಿನ ಈ ಸುಂದರವಾದಂಥ ವೇದಿಕೆ ಮೇಲೆ ಅಲಂಕರಿಸಿಕೊಂಡಿರುವಂಥ ಎಲ್ಲ ಗಣ್ಯರೇ ಹಾಗೂ ಎದುರುಗಡೆ ಇರುವಂಥ ಎಲ್ಲ ತಾಯಂದಿರೇ, ತಂದೆಯರೇ ಹಾಗೂ ಎದುರುಗಡೆ ಇರುವಂಥ ಎಲ್ಲ ಪತ್ರಿಕಾ ಮಾಧ್ಯಮದರೇ ಹಾಗೂ ಮುದ್ದು ಮಕ್ಕಳೇ, ಈ ದಿನ ನನ್ನ ಜೀವನದಲ್ಲಿ ಒಂದು ಅವಿಸ್ಮರಣೀಯ ದಿನ ಅಂತ ಹೇಳಲಿಕ್ಕೆ ತಪ್ಪಾಗಲಾರ್ದು. ನಾನು ಒಂದು ಕೃಷಿಕನಾಗಿ ಈ ಒಂದು ವೇದಿಕೆ ಮೇಲೆ ಬರಬೇಕು ಅಂತಂದರೆ ಕಳೆದ 10-15 ವರ್ಷದಿಂದ ನಾನು ಕೃಷಿಯಲ್ಲಿ ತೊಡಗಿಕೊಂಡಿದ್ದೆ. ಡಿಗ್ರಿ ಮುಗಿಸ್ಕೊಂಡು ಬೇರೆ ಬೇರೆ ಸರ್ಕಾರಿ ನೌಕರಿಗೆ ಪ್ರಯತ್ನಿಸಿ ಪೊಲೀಸ್ ಇಲಾಖೆಯಲ್ಲಿ ಕೇವಲ ಒಂದೇ 1 ಸೆಂಟಿಮೀಟರ್ ಕಡಿಮೆಯಾಗಿ ನಾನು ಸಿಲೆಕ್ಟ್ ಆಗಲಿಲ್ಲ. PDO ಎಕ್ಸಾಮ್ ಬರೆದೆ. ಬೆಳಗಾವಿಯಲ್ಲಿ ಅತಿ ಹೆಚ್ಚು ಸೀಟ್ ಇದೆ ಅಂತ ಬೆಳಗಾವಿಯಲ್ಲಿ ಅಪ್ಲಿಕೇಶನ್ ಹಾಕಿದೆ. ಅದೇ ಪರ್ಸೆಂಟೇಜ್ ಕಾರವಾರದಲ್ಲಿ ಸಿಲೆಕ್ಟ್ ಆಯಿತು. ನನಗೆ ಅದೃಷ್ಟ ಇಲ್ಲ ಸರ್ಕಾರಿ ನೌಕರಿ ಮಾಡಲಿಕ್ಕೆ ಅಂತ. ಅದೇ ದಿನ ಒಂದು ಪಣ ತೊಟ್ಟೆ, ನನ್ನ ಜೀವನದಲ್ಲಿ ಇದಕ್ಕಿಂತ ಹೆಚ್ಚಿನ ಒಂದು ದೊಡ್ಡ ಸಾಧನೆಯನ್ನು ಮಾಡ್ತೀನಂತ.
ಆದರೆ ಇವತ್ತಿನ ದಿನದಲ್ಲಿ ನಾನು ಒಂದು ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಂಡು ಇವತ್ತಿನ ದಿನ ಈ ಒಂದು ವೇದಿಕೆ ಮೇಲೆ ಬಂದಿದ್ದೀನಿ. ಮಣಕಿ ಗ್ರೌಂಡಲ್ಲಿ ಅತ್ಯಂತ ಅನೇಕ ವೈಭವಯುತವಾಗಿ ಕಾರ್ಯಕ್ರಮಗಳು ನಡೆದಿದೆ. ಆದರೆ ಇವತ್ತುವರೆಗೂ ಕೂಡ ನಾವೊಂದು ಈ ಒಂದು ವೇದಿಕೆ ಮೇಲೆ ಬರಲಿಕ್ಕೆ ಆಗಲಿಲ್ಲ. ಆದರೆ ಇವತ್ತಿನ ದಿನ ಈ ಒಂದು ಶಾಮಿಯಾನ ಮತ್ತು ಧ್ವನಿ ಬೆಳಕು ಸಂಯೋಜಕ ಸಂಘ ನನಗೊಂದು ಅವಕಾಶ ಮಾಡಿಕೊಡ್ತು. ಅವರಿಗೆ ಮೊದಲನಾಗಿ ಧನ್ಯವಾದನ ಹೇಳ್ತಾ ಇದ್ದೀನಿ. ನನ್ನ ಅಜ್ಜ ಕೃಷಿಕನಾಗಿದ್ದ. ಅವನು 108 ವರ್ಷ ಬದುಕಿದ್ದ. ಕಳೆದ 2021ರಲ್ಲಿ ನಮ್ಮನ್ನು ಅಗಲಿದ್ರು. ಅಜ್ಜನೊಟ್ಟಿಗೆ ನಾನು ಬಾಲ್ಯದಿಂದಲೂ ಕೂಡ ಕೃಷಿ ಚಟುವಟಿಕೆಗಳು ತೊಡ್ಕೊಂಡಿದ್ದೆ. ನಮ್ಮದೊಂದು ಅವಿಭಕ್ತ ಕುಟುಂಬವಾಗಿತ್ತು. ಹಿಂದಿನ ಕಾಲದಲ್ಲಿ ಗಜನಿ ಭೂಮಿಯಲ್ಲಿ ಬೆಳೆಯುತ್ತಿರುವಂಥ ಕಗ್ಗವನ್ನು ಊಟ ಮಾಡಿ ನನ್ನ ಅಜ್ಜ 108 ವರ್ಷ ಬದುಕಿದ್ದ. ಆ ಒಂದು ಕಾನ್ಸೆಪ್ಟನ್ನು ನಾನು ಪ್ರಾಥಮಿಕ ಹಂತದಲ್ಲೇ ನನ್ನ ಗಮನದಲ್ಲಿತ್ತು. ಆ ಸಂದರ್ಭದಲ್ಲಿ ನಾನು ಅಜ್ಜನೊಟ್ಟಿಗೆ ಕೃಷಿ ಚಟುವಟಿಕೆಗಳು ತೊಡ್ಕೊಳ್ತಾ ಇದ್ದೆ. ನಾನು ಇವತ್ತಿನ ದಿನ 50 ಜಾತಿ ಭತ್ತದಿಂದ ಸ್ಟಾರ್ಟ್ ಮಾಡಿ ಇವಾಗ 600ಕ್ಕಿಂತಲೂ ಹೆಚ್ಚಿನ ಜಾತಿಯ ಭತ್ತವನ್ನು ಸಂರಕ್ಷಣೆ ಮಾಡಿ ಅದನ್ನು ತೆನೆ ಸಮೇತವಾಗಿ ನಮ್ಮನೇಲಿ ಅದನ್ನು ಇಟ್ಕೊಂಡು ಅದನ್ನು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಈ ವರ್ಷ ನಡೆದಂಥ ಪ್ರದರ್ಶನದಲ್ಲಿ ಕೂಡ ನಾನು ಕಾಗಲ್ ಮಣ್ಣಲ್ಲಿ ಬೆಳೆದಂಥ ಭತ್ತದ ತೆನೆಯನ್ನು ಪ್ರದರ್ಶನ ಮಾಡಿದೆ. ಅದೇ ರೀತಿ ನಾನು ಮಾಡ್ತಿರುವಂಥ ಕೆಲಸವನ್ನು ಗುರುತಿಸಿ ಅಂಕೋಲಾ ತಾಲೂಕಿನ ಕೇಣಿ ಹೈಸ್ಕೂಲ್ ಮಕ್ಕಳು ನನ್ನ ಮನೆಗೆ ಬಂದು ಅಧ್ಯಯನ ನಡೆಸಿ ತಳಿ ಸಂರಕ್ಷಕ ನಾಗರಾಜ್ ಎನ್ನುವಂಥ ಒಂದು ಪ್ರಬಂಧ ಮಂಡಿಸಿ, ಅದೇ ರೀತಿ ಕಗ್ಗ ಭತ್ತ ಬಗ್ಗೆ ಕೂಡ ಒಂದು ಪ್ರಬಂಧ ಮಂಡಿಸಿ ಅವರು ವಲಯ ಮಟ್ಟ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ಹೋಗಿ ಅವರು ಒಂದು ಕೀರ್ತಿಯನ್ನು ನಮ್ಮ ಜಿಲ್ಲೆಗೆ ತಂದಿದ್ದಾರೆ. ಅವರಿಗೆ ಉದ್ದೇಶ ಅಷ್ಟೇ, ಆ ಒಂದು ಪ್ರಬಂಧ ಮಂಡಿಸೋದು ತಳಿ ಸಂರಕ್ಷಕ ನಾಗರಾಜ್ ಮತ್ತು ಕಗ್ಗ ರೈಸ್ ಬಗ್ಗೆ ರಾಷ್ಟ್ರ ಮಟ್ಟದವರೆಗೂ ಅವ್ರಿಗೆ ತಗೊಂಡು ಹೋದಂಥ ಒಂದು ವಿಚಾರದಿಂದ ಇವತ್ತಿನ ದಿನದಲ್ಲಿ ನನಗೆ ಆ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಬರಲಿಕ್ಕೆ ಸಾಧ್ಯವಾಯಿತು. 1 ಇಂಚು ಮಣ್ಣು ಭೂಮಿ ಮೇಲೆ ಸೃಷ್ಟಿಯಾಗಬೇಕಂತಂದರೆ 600 ವರ್ಷಗಳು ಬೇಕು. ಅದೇ 600 ವರ್ಷದಲ್ಲಿ 1 ಇಂಚ್ ಮಣ್ಣು ರೆಡಿ ಆದಂಥ ಫಲವತ್ತತೆ ಆಗಬೇಕಂತಂದರೆ ಇನ್ನೂ 600 ವರ್ಷ ಬೇಕಂತೆ. ಹಾಗಾಗಿ 1 ಇಂಚು ಮಣ್ಣು ಭೂಮಿ ಮೇಲೆ ಸೃಷ್ಟಿಯಾಗಬೇಕಂತ 1200 ವರ್ಷಗಳು ಬೇಕು ಅಂತಂದರೆ ಆ ಭೂಮಿ ಮೇಲೆ ಎಷ್ಟೋ ಈಗಾಗಲೇ ನಮ್ಮ ಚಿಕ್ಕ ಮಕ್ಕಳಿರ್ಬೋದು ಚಾಕ್ಲೇಟ್ ತಿಂದುಬಿಟ್ಟು, ಲೇಸ್ ತಿಂದುಬಿಟ್ಟು, ಕುರ್ಕುರು ತಿಂದುಬಿಟ್ಟು, ಏನೋ ಟಿಲ್ಲೋ ಬಾಟ್ಲಿಗಳನ್ನು ಕುಡಿದ್ಬಿಟ್ಟು ನಾವು ಗದ್ದೆ ಭೂಮಿಗಳಿಗೆ ಅದನ್ನು ಎಸಿತಾ ಇದ್ವಿ. ಹಾಗಾಗಿ ಆ ಮಣ್ಣನ್ನು ಸೃಷ್ಟಿ ಮಾಡುವ ಯೋಗ್ಯತೆ ನಮಗಿಲ್ಲ ಅಂತಂದರೆ ಭೂಮಿಯನ್ನು ಹಾಳು ಮಾಡುವಂಥದ್ದು ಕೂಡ ನಮ್ಮ ಯಾರಿಗೂ ಹಕ್ಕಿಲ್ಲ. ಆ ರೀತಿ ಅದಕ್ಕೋಸ್ಕರ ನಾವೆಲ್ಲರೂ ಮುಂದಿನದಲ್ಲಿ ನಮ್ಮ ಭೂಮಿಯನ್ನು ಸೃಷ್ಟಿ ಮಾಡಿಸಿದಂಥ ಭೂಮಿಯನ್ನು ನಾವು ಮುಂದಿನ ಪೀಳಿಗೆಗೆ ಅದನ್ನು ಹಾಗೆ ಇಟ್ಟು ಹೋಗೋಣ. ಅದನ್ನು ಹಾಳು ಮಾಡಲಿಕ್ಕೆ ಯಾರಿಗೂ ಕೂಡ ಅರ್ಹತೆ ಇಲ್ಲ ಅಂತ ಹೇಳ್ಕೊಳ್ತಾ, ಈಗಾಗಲೇ 600ಕ್ಕಿಂತಲೂ ಹೆಚ್ಚಿನ ಭತ್ತ ತಳಿಗಳನ್ನು ಸಂರಕ್ಷಣೆ ಮಾಡಿ ಆ ಒಂದು ಕಗ್ಗ ಭತ್ತವನ್ನು ನಮ್ಮ ಕಾಗಲ ಅಂದರೆ ಕುಮಟಾ ಭಾಗದಲ್ಲಿ ಕಗ್ಗಕ್ಕೆ GI ಟ್ಯಾಗ್ ಬರ್ತಾ ಇದೆ. ಅಂತಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಹೇಗೆ ಫೇಮಸ್ಸು, ಬೆಳಗಾವಿ ಕುಂದ ಹೇಗೆ ಫೇಮಸ್ಸು, ಗೋಕಾಕ್ ಕರ್ದಂಟು ಹೇಗೆ ಫೇಮಸ್ಸು, ಹಾಗೆ ಕುಮಟಾ ತಾಲೂಕಿನಲ್ಲಿ ಒಂದು GI ಟ್ಯಾಗ್ ಬರ್ತಾ ಇದೆ ಅಂತಂದರೆ ಅದು ಕಗ್ಗ ಭತ್ತಕ್ಕೆ ಬರಬೇಕು. ಅದಕ್ಕೆ 500 ವರ್ಷದ ಇತಿಹಾಸ ಇದೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ DC ಲೆವೆಲಲ್ಲಿ 2-3 ಸರಿ ಮೀಟಿಂಗ್ ಆಗಿದೆ. ನಮ್ಮ ಕುಮಟಾ ಭಾಗದ ಕಗ್ಗಕ್ಕೆ ಮುಂದಿನ ದಿನದಲ್ಲಿ GI ಟ್ಯಾಗ್ ಬಂದೇ ಬರ್ತದೆ. ಆ ನಿಟ್ಟಿನಲ್ಲಿ ಕೂಡ ಪ್ರಯತ್ನ ಮಾಡ್ತಾ ಇದ್ವಿ. ಇದೆಲ್ಲವನ್ನು ಗಮನಿಸಿದಂಥ ಪೂಸಾ ಯೂನಿವರ್ಸಿಟಿ ನನಗೆ ರಾಷ್ಟ್ರೀಯ ಮಟ್ಟದ ಒಂದು ಇನೋವೇಟಿವ್ ಫಾರ್ಮರ್ಸ್ ಎನ್ನುವಂಥ ಬಿರುದನ್ನು ಗೋವಾ ಯೂನಿವರ್ಸಿಟಿಯ ಒಂದು ಸೈಂಟಿಸ್ಟ್ಗಳು, ಹಾಗೆ ಬ್ರಹ್ಮಾವರದ ಸೈಂಟಿಸ್ಟ್ಗಳು, ಧಾರವಾಡ KVK ಸೈಂಟಿಸ್ಟ್ಗಳು, ಹಾಗೆ ಮಂಗಳೂರಿನ ಸೈಂಟಿಸ್ಟ್ಗಳು ಎಲ್ಲರೂ ಕೂಡ ನನಗೆ ಪ್ರಯತ್ನ ಮಾಡಿ ಈ ಸಂದರ್ಭದಲ್ಲಿ ಈ ವರ್ಷ ಕರ್ನಾಟಕದ ಏಕೈಕ ವ್ಯಕ್ತಿಯಾಗಿ ವಿಮಾನ ಮೇಲೆ ಡೆಲ್ಲಿಗೆ ಹೋಗಿ ಕೃಷಿ ಕ್ಷೇತ್ರದಲ್ಲಿ ಮಾಡಿದಂಥ ಒಂದು ಸಾಧನೆಯನ್ನು, ಒಂದು ಪ್ರಶಸ್ತಿಯನ್ನು ತಗೊಂಡ್ಬಂದು ಇವತ್ತಿನ ದಿನ ನಾನು ನಿಮ್ಮ ಬರಲಿಕ್ಕೆ ಅವಕಾಶ ಆಯಿತು. ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ಶಾಮಿಯಾನ ಮತ್ತು ಧ್ವನಿ ಬೆಳಕು ಸಂಯೋಜಕರ ಸಂಘ ನನಗೇನು ಇವತ್ತು ಸನ್ಮಾನ ಮಾಡಿದೆ, ಇದು ನಿಮ್ಮ ಕುಮಟಾ ತಾಲೂಕಿನ ಮಣ್ಣಿಗೆ ಕೊಟ್ಟಂಥ ಗೌರವ ಅಂತ ಹೇಳ್ಕೊಳ್ತಾ, ನನಗೆ ಇಷ್ಟೊತ್ತು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಯುವ ಕೃಷಿಕನಾಗಿ ಇನೋವೇಟಿವ್ ಪ್ರಶಸ್ತಿ ಪುರಸ್ಕೃತನಾಗಿ ತನ್ನ ಅನುಭವವನ್ನು ವೇದಿಕೆಯಲ್ಲಿ ಹಂಚಿಕೊಂಡಿರತಕ್ಕಂತಹ ಶ್ರೀಯುತ ನಾಗರಾಜ್ ನಾಯ್ಕರವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಬಂಧುಗಳೇ, ಸರ್ವರ ಹಿತ ಬಯಸುವುದೇ ಶಾಸ್ತ್ರ, ಸರ್ವರ ಹಿತಕ್ಕಾಗಿ ಬದುಕುವುದೇ ಧರ್ಮ, ಬದುಕು ಎಂಬುದು ಕೊನೆಯಿಲ್ಲದ ಪಯಣ ಎನ್ನುವಂತೆ ತಮ್ಮ ವೃತ್ತಿಯ ಅವಧಿಯಲ್ಲಿ ಜನಸೇವೆಯ ಮೂಲಕ ಶಾಮಿಯಾನ ವಲಯದಲ್ಲಿ ಹಾಗೂ ಡೆಕೋರೇಷನ್ ಕ್ಷೇತ್ರದಲ್ಲಿ, ವಿಶೇಷವಾಗಿ ಹೂವಿನ ಅಲಂಕಾರದಲ್ಲಿ
ಜಿಲ್ಲೆಯಾದ್ಯಂತ ಮನೆ ಮಾತಾಗಿರುವವರು ಶ್ರೀಯುತ ಶಿವಾನಂದ ಮಹಾಲಿಯವರು. ಎಲ್ಲರ ನೆಚ್ಚಿನ ಪದ್ದಣ್ಣ ತಮ್ಮ ಸರಳತೆ, ಸ್ನೇಹಮಯಿ ವ್ಯಕ್ತಿತ್ವ, ಹೊಂದಾಣಿಕೆಯ ಮನೋಭಾವನೆ, ಸಕಾರಾತ್ಮಕ ಸ್ಪಂದನೆಯ ಮೂಲಕ ಗುರುತಿಸಲ್ಪಟ್ಟು ಇಂದು ಕುಮಟಾದ ಶಾಮಿಯಾನ ಮತ್ತು ಧ್ವನಿ ಬೆಳಕು ಸಂಯೋಜಕರ ಸಂಘದ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಆಯೋಜಿಸಿ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವ ಮಾನ್ಯರೇ, ತಮ್ಮ ಅಧ್ಯಕ್ಷೀಯ ನುಡಿಗಾಗಿ ಈ ವೇದಿಕೆ. ಹರಿ ಓಂ. ಗ್ರಾಮದೇವಿ ಶಾಂತಿಕಾ ಪರಮೇಶ್ವರಿಯನ್ನು ನಮಸ್ಕರಿಸುತ್ತಾ, ಸ್ಥಳೀಯ ದೇವತೆಯಾದಂಥ ಮಹಾಸತಿಯಮ್ಮನನ್ನು ನಮಸ್ಕರಿಸುತ್ತಾ, ಸರ್ವಧರ್ಮದ ಗುರುಗಳನ್ನು ವಂದಿಸುತ್ತಾ, ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗಣ್ಯರಾದ ಅತಿಥಿಗಳಿಗೆ ನಮಸ್ಕರಿಸುತ್ತಾ, ನಮ್ಮ ಕರೆಗೆ ಓಗೊಟ್ಟು ನಮ್ಮನ್ನು ಪ್ರೋತ್ಸಾಹಿಸುವ ಗ್ರಾಹಕರೇ, ನಿಮಗೂ ವಂದಿಸುತ್ತಾ, ನಮ್ಮೆಲ್ಲ ವೃತ್ತಿ ಬಾಂಧವರ ಮನೆತನದವರು ಎಲ್ಲರೂ ಇದ್ದಾರೆ, ಅವರಿಗೂ ನಮಸ್ಕರಿಸುತ್ತಾ, ಪತ್ರಿಕಾ ಮಾಧ್ಯಮದವರಿಗೆ ವಂದಿಸುತ್ತಾ ಒಂದೆರಡು ಮಾತಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಗ್ರಾಹಕ ಮಿತ್ರರೇ, ಕುಮಟಾದಲ್ಲಿ ಈ ಒಂದು ಕಾರ್ಯಕ್ರಮ ಆಗಲಿಕ್ಕೆ ಒಂದು ಚಿಕ್ಕ ಪ್ರಯತ್ನ ನಮ್ಮ ಸಂಘದ ಎಲ್ಲ ಸದಸ್ಯರು ಒಗ್ಗೂಡಿ ಮಾಡ್ತಾ ಇದ್ದೇವೆ. ನನಗನ್ನಿಸ್ತದೆ ಇವತ್ತು ನಮ್ಮ ಸಂಘದ ಎಲ್ಲ ಸದಸ್ಯರು ಒಗ್ಗೂಡಿದ್ದಾರೆ ಅನ್ನಿಸ್ತಾ ಇದೆ. ಯಾಕೆ ಹೇಳಿದ್ರೆ, ಇಷ್ಟೊಂದು ಸುಂದರವಾದ ವೇದಿಕೆ ನಿರ್ಮಾಣ ಪ್ರಯತ್ನ ಪಟ್ಟಂತೆ ನಮ್ಮ ಅನಿಸಿಕೆಯಂತೆ ನಿರ್ಮಾಣವಾಗಿದೆ. ಅದಕ್ಕೆ ಎಲ್ಲ ನಮ್ಮ ವೃತ್ತಿ ಬಾಂಧವರು ಮತ್ತು ವೃತ್ತಿ ಬಾಂಧವರಿಗೆ ಸಹಕಾರ ನೀಡುವಂಥವರು, ಕಾರ್ಮಿಕ ವರ್ಗದವರು, ಅವರ ಯೋಗದಾನ ತುಂಬ ಇದೆ. ಹಾಗಾಗಿ ಎಲ್ಲರಿಗೂ ಇನ್ನೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇನ್ನು ಮುಂದೆ ಬಾಲ ಕಲಾವಿದರು ಇದು ಮುಂಚಿತವಾಗಿ ಕಲೆಯನ್ನು ಪ್ರದರ್ಶಿಸಿದ್ದಾರೆ. ಇನ್ನು ಮುಂದೆ ಇನ್ನು ಕೆಲವು ಕಾರ್ಯಕ್ರಮ ಭಾಳಷ್ಟಿದೆ. ಹಾಗಾಗಿ ನಾವು ಮಾಡುವಂಥ ಕೆಲಸಕ್ಕೆ, ನಮ್ಮ ಶ್ರಮಕ್ಕೆ ಸಾರ್ವಜನಿಕರು ನೀಡುವ ಗೌರವ ನಮಗೆ ಅತ್ಯಂತ ಸಂತಸದೊಂದಿಗೆ ಧನ್ಯತಾ ಭಾವವನ್ನು ಉಂಟು ಮಾಡುತ್ತದೆ. ನಿಮ್ಮ ಈ ಸಹಕಾರ ನಮ್ಮ ಜೀವನಕ್ಕೆ ಸ್ಫೂರ್ತಿ ಎಂಬ ಮಾತನ್ನು ಹೇಳುತ್ತಾ, ಎಷ್ಟೇ ಕಷ್ಟ ಬಂದರೂ ಸಹನೆ ತಾಳ್ಮೆಯೊಂದಿಗೆ ಸೌಹಾರ್ದಯುತವಾಗಿ ಗ್ರಾಹಕರಿಗೆ ನ್ಯಾಯ ಒದಗಿಸುವಲ್ಲಿ ನಮ್ಮ ಸಂಘದ ಸದಸ್ಯರೆಲ್ಲರೂ ಸಹಕರಿಸಬೇಕು ಎನ್ನುವ ಕಿವಿ ಮಾತಿನೊಂದಿಗೆ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ನೀಡ್ತಾ ಧನ್ಯವಾದಗಳು. ನಮ್ಮ ಸಂಘ, ನಮ್ಮ ಸಂಘಟನೆ, ನಮ್ಮ ಹೆಮ್ಮೆ. ಅತ್ಯಂತ ಚಿಕ್ಕದಾಗಿ ಚೊಕ್ಕದಾಗಿ ಸಂಘಟನೆಯ ಕುರಿತಾದಂತಹ ಮೆಚ್ಚುಗೆಯ ಮಾತುಗಳನ್ನಾಡಿದಂತಹ ಸಂಘದ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ಶಿವಾನಂದ್ ಮಹಾಲೆಯವರಿಗೆ ಧನ್ಯವಾದಗಳು. ಈ ಮಧ್ಯದಲ್ಲಿ ಕಾರ್ಯಕ್ರಮದ ಯಶಸ್ಸಿಗೆ ಶುಭ ಕೋರಿ ಸಹಕರಿಸಿದವರು ಶ್ರೀಯುತ ಪ್ರದೀಪ್ ನಾಯ್ಕ ದೇವರಬಾವಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು, 2500 ನೀರಿನ ಬಾಟಲಿ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಜೊತೆಗೆ ವಾಸುದೇವ್ ಮ್ಯಾರೇಜ್ ಹಾಲ್ ಅಂಕೋಲಾದವರು LED ವಾಲ್ನ ವ್ಯವಸ್ಥೆಯನ್ನು ಮಾಡಿ ಸಹಕರಿಸಿದ್ದಾರೆ. ನಿನಾದ ರಾಮಣ್ಣ ಸಂಘದ 100 ಸದಸ್ಯರಿಗೆ ಟಿ ಶರ್ಟ್ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಜಗದಂಬ ಎಲೆಕ್ಟ್ರಿಕಲ್ಸ್ನವರು ಈ ಒಂದು ಕಾರ್ಯಕ್ರಮಕ್ಕೆ 5,000 ರೂಪಾಯಿ ಧನ ಸಹಾಯವನ್ನು ಮಾಡಿರ್ತಾರೆ. ಶ್ರೀಯುತ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದಿಂದ 5,000 ರೂಪಾಯಿ ಧನ ಸಹಾಯವನ್ನು ಮಾಡಿರ್ತಾರೆ. ಸೇಂಟ್ ಮಿಲಾಗ್ರಿಸ್ ಬ್ಯಾಂಕ್ನವರು 5,000 ರೂಪಾಯಿ ಧನ ಸಹಾಯವನ್ನು ಮಾಡುವುದರ ಮುಖೇನ ಶಾಮಿಯಾನ ಮತ್ತು ಧ್ವನಿ ಬೆಳಕು ಸಂಯೋಜಕರ ಸಂಘದ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿರ್ತಾರೆ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಇಂದು ಮಾರ್ಚ್ 22 ವಿಶ್ವ ಜಲ ದಿನ. ಅದರ ಸವಿ ನೆನಪಿನಲ್ಲಿ ಪ್ರಕೃತಿಯಲ್ಲಿ ನೀರಿನ ಸಮತೋಲನ ಕಾಯ್ದುಕೊಳ್ಳುವ ಹಸಿರು ಗಿಡವನ್ನು ಸ್ಮರಣಿಕೆಯ ರೂಪದಲ್ಲಿ ನೀಡುವಂಥ ಒಂದು ಸಮಯ. ಸಂಘಟಕರು ವೇದಿಕೆಯ ಮೇಲಿರುವಂಥ ಗಣ್ಯರಿಗೆ ಒಂದು ಸ್ಮರಣಿಕೆಯ ದ್ಯೋತಕವಾಗಿ
ಈ ಒಂದು ಗಿಡವನ್ನು ನೀಡುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮೊಟ್ಟ ಮೊದಲನೇದಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀಯುತ ಶಿವಾನಂದ್ ಮಹಾಲೆ ಅವರಿಗೆ, ಸಂಘದ ಸದಸ್ಯರು ಒಬ್ಬೊಬ್ಬರೇ ಬಂದು ಈ ಒಂದು ಹೂವಿನ ಹಸಿರು ಗಿಡವನ್ನು ನೀಡುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹಾಗೆಯೇ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂಥ ಶ್ರೀಯುತ ರಾಜೇಶ್ ಮಡಿವಾಳ್ರವರಿಗೆ, ಶ್ರೀ ರಾಘವೇಂದ್ರ ಎಸ್ ಪಟಗಾರ್ರವರಿಗೆ, ಶ್ರೀ ದಾಮೋದರ್ ಶೆಟ್ಟಿಗಾರ್ರವರಿಗೆ, ಶ್ರೀ ಮಂಜುನಾಥ್ ನಾಯ್ಕ್ ಜಯ ಡೆಕೋರೇಟರ್ಸ್, ಶ್ರೀ ನಾಗರಾಜ್ ನಾಯ್ಕರವರಿಗೆ, ಹಾಗೆ ಶ್ರೀಯುತ ನಿನಾದ ರಾಮಣ್ಣರವರಿಗೆ, ಈ ಮಧ್ಯದಲ್ಲಿ 2 ನೃತ್ಯವನ್ನ ಮಾಡಿದಂತಹ ಬಾಲ ಕಲಾವಿದರಿಗೆ ಇದೇ ವೇದಿಕೆಯಲ್ಲಿ ಒಂದು ಸ್ಮರಣಿಕೆಯನ್ನ ನೀಡುವಂತೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಬಾಲ ಕಲಾವಿದೆ ಭರತನಾಟ್ಯವನ್ನು ಮಾಡಿದಂತಹ ಕಲಾವಿದೆಗೆ ವೇದಿಕೆಯಲ್ಲಿ ಕಿರು ಗೌರವವನ್ನು ನೀಡ್ತಾ ಇದ್ದೇವೆ. ದಯಮಾಡಿ ಅವರು ವೇದಿಕೆಗೆ ಬಂದದನ್ನು ಸ್ವೀಕರಿಸಬೇಕು. ಹೋಗಿ ಮುರಿ ಬೇಗು. ಇನ್ನೋರ್ವ ಕಲಾವಿದೆ ಬಂಧುಗಳೇ, ಕನಸು 100 ಇದ್ದರೇನು, ಮನಸ್ಸು ಒಂದೇ ಇರಲಿ, ಯೋಚನೆ 1000 ಇದ್ದರೇನು, ಗುರಿ ಒಂದೇ ಇರಲಿ, ಕಾರ್ಯಕ್ರಮಗಳು ಯಶಸ್ವಿಯಾಗಿ ಸಾಗುತ್ತಿರಲಿ ಎಂಬ ಆಶಯದೊಂದಿಗೆ ವಂದನಾರ್ಪಣೆಗಾಗಿ ಸುಸ್ವರ ಧ್ವನಿ ಬೆಳಕು ಮಾಲಕರಾದಂತಹ ಶ್ರೀಯುತ ಬಾಲು ನಾಯ್ಕರವರು ವೇದಿಕೆಗೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲರಿಗೂ ನನ್ನ ವಂದನೆಗಳು. ಕಾರ್ಯಕ್ರಮದ ಕೊನೆಯ ಹಂತ ಆಭಾರ ಮನ್ನಣೆ. ತಾಯಿ ಶಾಂತಿಕಾ ಪರಮೇಶ್ವರಿ ಹಾಗೂ ಮಹಾಸತಿ ಅಮ್ಮನವರಿಗೆ ವಂದಿಸುತ್ತಾ, ಮೊಟ್ಟ ಮೊದಲನಾಗಿ ಉದ್ಘಾಟಕರಾಗಿ ಆಗಮಿಸಿದ ಶ್ರೀ ಎಂ ನಾರಾಯಣ್ IPS ಅವರು, ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಅವರು ಬಂದು ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾರ್ಯದ ಒತ್ತಡದಲ್ಲಿ ಅವರು ಇಲ್ಲಿಂದ ತೆರಳಿದ್ದಾರೆ. ಅವರಿಗೆ ನಮ್ಮ ಸಂಘಟನೆ ಹಾಗೂ ಊರಿ ಪರವಾಗಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಅರ್ಪಿಸ್ತೇನೆ. ಅದರ ಜೊತೆಗೆ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀ ಶಿವಾನಂದ್ ಜಿ ಮಹಾಲೆ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಅರ್ಪಿಸ್ತೇನೆ. ಅದೇ ರೀತಿ ರಾಜೇಶ್ ಮಡಿವಾಳ್ ಅವರು ಹೆಸ್ಕಾಂ ಅಧಿಕಾರಿಗಳು, ಇವರಿಗೂ ಕೂಡ ನಾನು ಆಭಾರ ಮನ್ನಣೆಯನ್ನು ಸಲ್ಲಿಸ್ತೇನೆ. ರಾಘವೇಂದ್ರ ಎಸ್ ಪಟ್ಗಾರ್ ಪ್ರಮುಖ ಅಗ್ನಿಶಾಮಕ ಕುಮಟ ಮುಖ್ಯಸ್ಥರು, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಆಭಾರ ಮನ್ನಣೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ವೃತ್ತಿ ಬಾಂಧವರಾದ ಶ್ರೀ ದಾಮೋದರ್ ಶೆಟ್ಟಿಗಾರ್, ಶಶಿಕಲಾ ಸೌಂಡ್ಸ್ ಮಣಿಪಾಲ್, ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು. ಅದೇ ರೀತಿ ನಮ್ಮವರೇ ಆದ ಸನ್ಮಾನಿಸಲ್ಪಟ್ಟಂಥ ಶ್ರೀ ರಾಮಚಂದ್ರ ಭಟ್, ನಿನಾದ ಸೌಂಡ್ ಸಿಸ್ಟಮ್, ಅವರಿಗೂ ಕೂಡ ಆಭಾರವನ್ನು ಸಲ್ಲಿಸ್ತೇನೆ. ಅದೇ ರೀತಿ ಮಂಜುನಾಥ್ ನಾಯ್ಕ್ ಜಯ ಡೆಕೋರೇಟರ್, ಇವರಿಗೂ ಕೂಡ ಆಭಾರವನ್ನು ಸಲ್ಲಿಸ್ತೇನೆ. ಅದೇ ರೀತಿ ವಿಶೇಷ ಸನ್ಮಾನಿತರಾದ ನಮ್ಮ ನಾಗರಾಜ್ ನಾಯ್ಕರವರು, ರಾಷ್ಟ್ರೀಯ ಪ್ರಶಸ್ತಿ ವಿಜೇತರು, ಇವರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳು. ಅದಲ್ಲದೆ ಪತ್ರಕರ್ತರಿಗೂ ಮತ್ತು ಪೊಲೀಸ್ ಅಧಿಕಾರಿಗಳಿಗೂ, ಗಿಬ್ ಹೈಸ್ಕೂಲ್
ಆಡಳಿತ ಮಂಡಳಿಗೂ ಅಂತ ನಮಗೆ ಗ್ರೌಂಡನ್ನು ಕೊಟ್ಟು ಸಹಕಾರ ಮಾಡಿದ್ದಾರೆ. ಪುರಸಭೆಯವರಿಗೂ ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ಧರ್ಮದರ್ಶಿಗಳಾದ ಶ್ರೀ ಕೃಷ್ಣ ಬಾಬಾಪಯ್ಯವರಿಗೂ, ಫೋಟೋಗ್ರಫಿಯಲ್ಲಿ ಸಹಕರಿಸಿದಂಥ ಗಜಾನನ್ ನಾಯ್ಕ್ ಪಂಚಮಿ ಸ್ಟುಡಿಯೋ ಇವರಿಗೂ, ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿಕೊಟ್ಟಂಥ ಶಿಕ್ಷಕರಾದ ಶ್ರೀ ಮಂಜುನಾಥ್ ನಾಯ್ಕರವರಿಗೂ, ಅದಲ್ಲದೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೆಲ್ಲ ನಮಗೆ ಸಹಕಾರ ಕೊಟ್ಟಿದ್ದಾರೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳು. ಅದರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಸ್ವಚ್ಛತೆ ಕಾಪಾಡೋ ದೃಷ್ಟಿಯಿಂದ ನೀರಿನ ಬಾಟ್ಲನ್ನು ಮಿತವಾಗಿ ಬಳಸಿದ ಬಾಟ್ಲನ್ನು ಎಲ್ಲೆಂದರಲ್ಲಿ ಎಸೆಯಬೇಡಿ, ಅದಕ್ಕೆ ನಿಗದಿತ ಜಾಗ ಇದೆ, ಅಲ್ಲಿ ತಾವು ಇಡಿ ಅಂತ ವಿನಂತಿಸುತ್ತೇನೆ. ಅದೇ ರೀತಿ ಊರ ನಾಗರಿಕರಿಗೂ ಕೂಡ ನಾವು ಆಭಾರ ಮನವಿಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ಇನ್ನೇನಾದರೂ ಅದೇ ರೀತಿ ನಮ್ಮ ವೃತ್ತಿ ಬಾಂಧವರ ಮನೆಯಿಂದ ಎಲ್ಲಾದರೂ ಬಂದಿದ್ದಾರೆ ಅವರಿಗೂ ಕೂಡ ನಾನು ಆಭಾರ ಮನವಿಯನ್ನು ತಿಳಿಸ್ತೇನೆ. ಧನ್ಯವಾದ. ಸರ್ವರಿಗೂ ಧನ್ಯವಾದವನ್ನು ಸಮರ್ಪಿಸಿದಂಥ ಶ್ರೀಯುತ ಬಾಲು ನಾಯ್ಕರವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಸಭಾ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳ್ತಾ ಇದೆ. ನಂತರ ತಮ್ಮೆಲ್ಲರ ನಿರೀಕ್ಷಿತ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಇಲ್ಲಿವರೆಗೆ ಕಾರ್ಯಕ್ರಮ ನಿರೂಪಣೆ ಮಾಡಿಕೊಟ್ಟಂಥ ಶ್ರೀ ಮಂಜುನಾಥ್ ನಾಯ್ಕ್ ಶಿಕ್ಷಕರು ಒಮ್ಮೆ ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ.